ವಂದನೆಗಳಾಂಟಿ. ವಂದನೆಗಳು. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸಲಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೋಸ್ಕರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖಕ್ಕೆ ನಮ್ಮೆಲ್ಲರನ್ನು ಬರಮಾಡಿ ನಿಮ್ಮ ಸತ್ಯವಾದಂತ ಮಾತುಗಳನ್ನು ತಿಳಿದುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸಲು ನಮಗೆ ಕೊಟ್ಟಂತ ಈ ಬೆಳೆಯುಳ್ಳ ಅಮೂಲ್ಯವಾದಂತ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ನಿಮ್ಮ ಮಾತುಗಳನ್ನು ಕೇವಲ ಕೇಳುವವರಾಗಿರದೆ ಆ ಮಾತುಗಳ ಪ್ರಕಾರವಾಗಿ ಜೀವಿಸುವಂತೆ ನಮಗೆ ಬೇಕಾಗಿರುವಂತ ಜ್ಞಾನವನ್ನು ನೀವು ಕೊಟ್ಟು ನಡೆಸಿ. ಕರ್ತನೆ, ಸತ್ಯವೇದದಲ್ಲಿ ನೀವು ಬರೆಸಿರುವಂತ ಪ್ರತಿಯೊಂದು ಮಾತು ನಮ್ಮ ಜೀವನಗಳಿಗೆ, ನಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಎಷ್ಟೋ ಅವಶ್ಯವಾದಂತ ಮಾತುಗಳನ್ನು ತಿಳಿಸಿದ್ದೀರಿ. ನೀವು ತಿಳಿಸಿದಂತ ಮಾತುಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ನಿಮ್ಮ ಪ್ರೀತಿ ಕೃಪೆಗಳಿಂದ ನಮ್ಮೆಲ್ಲರನ್ನು ತುಂಬಿಸಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೇಲೆ. ಮತ್ತೊಂದು ಆವೃತ್ತಿ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ಕೊಟ್ಟಂತೆ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವರ ಪರಿಶುದ್ಧವಾದಂತ ನಾಮವನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಕ್ರೈಸ್ತರಾದಂತ ನಾವು, ದೇವರನ್ನು ಅರಿತಂತ ನಾವು ಎಲ್ಲರೂ ಕೂಡ ತಿಳಿಯಬೇಕಾದಂತ ಅಥವಾ ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ಪ್ರಾಮುಖ್ಯವಾದಂತ ಸಂಗತಿ ಇದೆ. ಏನಂತಂದ್ರೆ, ದೇವರು ನಮ್ಮನ್ನು ಹೇಗೆ ಬದುಕಬೇಕೆಂಬುದಾಗಿ ಅಂದುಕೊಂಡಿದ್ದಾರೋ ಅದನ್ನು ಯೇಸು ಕ್ರಿಸ್ತರವರ ಮೂಲಕವಾಗಿ ತೋರಿಸಿದ್ದಾರೆ. ಹೇಗೆ ಜೀವಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾರೋ ಅದನ್ನು ಕ್ರಿಸ್ತನನ್ನು ಹೋಲಿ ನಡೆಯಿರಿ ಎಂಬುದಾಗಿ ಹೇಳಿದ್ದಾರೆ. ಅಂದ್ರೆ ನಮ್ಮ ಭಕ್ತಿ ಹೇಗಿರಬೇಕು, ನಮ್ಮ ವಿಶ್ವಾಸ ಹೇಗಿರಬೇಕು, ನಾವು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು, ಇದೆಲ್ಲವೂ ಕೂಡ ಯೇಸು ಕ್ರಿಸ್ತರವರನ್ನ ನೋಡಿ ನಾವು ಕಲಿಬೇಕು. ಒಂದು ವೇಳೆ ಯೇಸು ಕ್ರಿಸ್ತರವರು ವಾಕ್ಯಾನುಗುಣವಾಗಿ ಅಥವಾ ದೇವರ ಚಿತ್ತವಿಲ್ಲದೆ ಇದ್ದಂತ ಕಾರ್ಯಗಳನ್ನು ಒಂದು ವೇಳೆ ಮಾಡಿದ್ದರೆ ಅದು ಸಾಧ್ಯವಿಲ್ಲ. ಎಂದಿಗೂ ಯೇಸು ಕ್ರಿಸ್ತನ ಆ ರೀತಿ ಮಾಡುವುದಿಲ್ಲ. ಆದರೆ ಕರ್ತನು ಮಾಡುವಂತ ಪ್ರತಿಯೊಂದು ಕಾರ್ಯವು ದೇವರ ಚಿತ್ತಕ್ಕೆ ಅನುಗುಣವಾದಂತ ಕೆಲಸವೇ, ಆತನ ಚಿತ್ತವನ್ನು ನೆರವೇರಿಸುವಂತ ಕೆಲಸವೇ, ಅದು ದೇವರ ಸಂಕಲ್ಪವಾಗಿರುತ್ತೆ. ಈ ದಿನ ಕ್ರಿಸ್ತನ ಜೀವನವನ್ನು ನಮ್ಮ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಪರಿಶೀಲಿಸೋಣ. ಯೇಸು ಕ್ರಿಸ್ತರವರು ಹೇಗೆ ಜೀವಿಸಿದ್ದಾರೆ, ನಾವು ಹೇಗೆ ಜೀವಿಸ್ತಿದ್ದೇವೆ. ಇನ್ನೂ ಹೇಳಬೇಕು ಅಂತಂದ್ರೆ, ಯೇಸು ಕ್ರಿಸ್ತರವರ ಜೀವನ, ಆ ಜೀವನವನ್ನು ಹೋಲಿ ನಡೆದಂತ ಅಪೊಸ್ತಲರ ಜೀವನ, ಇವೆರಡು ಅಂದ್ರೆ ಯೇಸು ಕ್ರಿಸ್ತನ ಬದುಕು, ಅಪೊಸ್ತಲರ ಇತಿಹಾಸ ಅಥವಾ ಅವರ ಬದುಕನ್ನು ನಾವು ಮುಂದೆ ಇಟ್ಟುಕೊಂಡಾಗ ಕ್ರೈಸ್ತರಾಗಿ ನಾವು ಹೇಗೆ ಜೀವಿಸಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇದು ಸೇವಕರಿಗೆ ಆಗಿರಬಹುದು, ವಿಶ್ವಾಸಿಗಳಿಗೆ ಆಗಿರಬಹುದು, ಕ್ರಿಸ್ತನನ್ನು ನಂಬಿದಂತ ಎಲ್ಲರಿಗೂ ವರ್ತಿಸುವಂತ ಒಂದು ಅಪ್ಲಿಕೇಬಲ್ ಆಗುವಂತ ಸಂಗತಿಯಾಗಿದೆ. ಹಾಗಾಗಿ ಯೇಸು ಕ್ರಿಸ್ತರವರು ಈ ಭೂಮಿಯ ಮೇಲೆ ಬಂದಾಗ ಬದುಕಿದಂತ ಬದುಕಲ್ಲಿ ಒಂದು ವಿಷಯ ನಾವು ಗಮನಿಸಬಹುದು. ಏನಂತಂದ್ರೆ, ಯೇಸು ಕ್ರಿಸ್ತನು ಸುವಾರ್ತೆಯ ಪ್ರಯಾಣದಲ್ಲಿ ಎಲ್ಲಾದ್ರೂ ಕೆಲಸ ಮಾಡಿರುವಂತದ್ದನ್ನ ನಾವು ನೋಡುತ್ತೇವೆ ಅಂತಂದ್ರೆ, ಕೆಲಸವನ್ನು ಯೇಸು ಕ್ರಿಸ್ತರವರು ಎಲ್ಲೂ ಕೂಡ ಮಾಡಿದ ಹಾಗೆ ಕಾಣುವುದಿಲ್ಲ ತನ್ನ ಜೀವನಕ್ಕೋಸ್ಕರವಾಗಿ. ಹಾಗಂತೇಳಿ ಅಪೊಸ್ತಲರನ್ನೇನಾದ್ರೂ ಕೆಲಸಕ್ಕೆ ಕಳುಹಿಸಿ ಅವರಿಂದ ದುಡಿದು ಅಥವಾ ಸಂಪಾದನೆ ಮಾಡಿ ಬದುಕಿದಂತ ವ್ಯಕ್ತಿನ ಯೇಸು ಕ್ರಿಸ್ತರವರು ಅಂತಂದ್ರೆ, ಅಪೊಸ್ತಲರನ್ನು ಶಿಷ್ಯರನ್ನು ಕೂಡ ಕಳುಹಿಸಲಿಲ್ಲ. ಮತ್ತೆ ಯೇಸು ಕ್ರಿಸ್ತರವರು ಕೆಲಸಕ್ಕೆ ಹೋಗದೆ, ಅಪೊಸ್ತಲರು ಕೆಲಸಕ್ಕೆ ಹೋಗದೆ ಹೇಗೆ ಬದುಕಿದರು ಅವರು, ಹೇಗೆ ದೇವರಿಗೋಸ್ಕರ ಸುವಾರ್ತೆಯ ಪ್ರಯಾಣದಲ್ಲಿ ಉಳಿದಿದ್ರು ಅವರು ಅಂತಂದ್ರೆ,
ಅವರ ಜೀವನಕ್ಕೆ, ಅವರ ಬದುಕಿಗೆ, ಅವರ ಉಳಿವಿಗೆ ಕಾರಣ ದೇವರ ವಾಕ್ಯ, ದೇವರು. ಅದು ಬಿಟ್ಟರೆ ಅವರಿಗೆ ಗೊತ್ತಿರುವಂತದ್ದು ಬೇರೆ ಇಲ್ಲ. ಅದು ಬಿಟ್ಟರೆ ಅವರು ಮಾಡಿರುವಂತದ್ದು ಬೇರೆ ಕೆಲಸ ಇಲ್ಲ. ಹೋಗ್ಲಿ. ಯೇಸು ಕ್ರಿಸ್ತರವರು ಹೋದ ನಂತರ ಶಿಷ್ಯರು ಮತ್ತೆ ಅವರವರ ಕೆಲಸಕ್ಕೆ ಹೋದರು. ಅವರವರ ಕೆಲಸಕ್ಕೆ ಹೋದರು. ಯೇಸು ಕ್ರಿಸ್ತರು ಮತ್ತೆ ಬಂದು ಹೇಳ್ತಾರೆ, ನೀವ್ ಮಾಡ್ತಿರೋ ಕೆಲಸ ಏನು? ನಾನ್ ನಿಮ್ಮನ್ನ ಆರಿಸಿಕೊಂಡಂತ ಉದ್ದೇಶವೇನು? ನೀವು ಮಾಡ್ತಿರುವಂತ ಕೆಲಸ ಏನು ಎಂಬುದಾಗಿ ತಿಳಿಸಿದಾಗ ಇಮಿಡಿಯೇಟ್ ಆಗಿ ಅವರು ತಾವು ಮಾಡ್ತಿರುವಂತ ಕೆಲಸಗಳನ್ನು ಬಿಟ್ಟರು. ಮತ್ತೆ ದೇವರನ್ನು, ಕ್ರಿಸ್ತನನ್ನು, ವಾಕ್ಯವನ್ನು ಹಿಂಬಾಲಿಸುವುದನ್ನು ಪ್ರಾರಂಭಿಸಿದರು. ನಂತರ ಇದ್ದಂತ ಅಪೋಸ್ತಲರೇನಾದ್ರೂ ಕೆಲಸವನ್ನ ಮಾಡಿಕೊಂಡು ಸೇವೆ ಮಾಡಿದಾರ ಅಂತಂದ್ರೆ ಅವರೂ ಏನು ಕೆಲಸವನ್ನು ಮಾಡಿಲ್ಲ. ಇಲ್ಲಿ ನನ್ನ ಉದ್ದೇಶವೇನಂತಂದ್ರೆ ಕೆಲಸ ಮಾಡಬಹುದೋ ಮಾಡಬಾರದೋ ಎನ್ನುವಂಥದ್ದಲ್ಲ. ಕೆಲಸ ಇಲ್ಲದೆ ಇದ್ದರೂ, ಅವರ ಕೈಯಲ್ಲಿ ಹಣವಿಲ್ಲದೆ ಇದ್ದರೂ, ಅವರಿಗೆ ತಿನ್ನುವುದಕ್ಕೆ ಆಹಾರವಿಲ್ಲದಂತ ಪರಿಸ್ಥಿತಿ ಅವರ ಜೀವನದಲ್ಲಿ ಬಂದಾಗ್ಯೂ ಎಂದಾದರೂ, ಯಾವ ಸಂದರ್ಭದಲ್ಲಾದರೂ ಸತ್ಯವೇದದಲ್ಲಿ ಅವರು, ಯೇಸು ಕ್ರಿಸ್ತರವರು, ಅಪೊಸ್ತಲರು ನಮಗೆ ಕಡಿಮೆಯಾಗಿದೆ, ನಿಮ್ಮಿಂದ ನಮಗೆ ಸಹಾಯ ಬೇಕು ಎಂದು ಹೇಳಿದಂತ ಸಂದರ್ಭಗಳು ಏನಾದ್ರು ನಮಗೆ ಕಾಣ್ತಾವ ಅಂತಂದ್ರೆ ಇಲ್ಲ. ಯೇಸು ಕ್ರಿಸ್ತರವರು ಎಲ್ಲಾದರೂ ಜನರನ್ನು ವಾಕ್ಯಕ್ಕೆ ಕೇಳುವುದಕ್ಕೆ, ಸುವಾರ್ತೆಗಾಗಿ ಕುಂಡ್ರಿಸಿಕೊಂಡಾಗ, ಬೆಟ್ಟದ ಮೇಲೆ ಆಗಲಿ, ಮನೆಯಲ್ಲಾಗಲಿ, ಎಲ್ಲೇ ಆಗಲಿ ಕುಂಡ್ರಿಸಿಕೊಂಡಾಗ, ನಮಗೆ ಸ್ವಲ್ಪ ಆಹಾರದ ಕೊರತೆಯಾಗಿದೆ, ನನಗೂ ನನ್ನ ಶಿಷ್ಯರಿಗೂ ನೀವು ನಮಗೆ ಆಹಾರವನ್ನು ಸಿದ್ಧ ಮಾಡಿಕೊಡಿ, ನಂತರ ನಾವು ವಾಕ್ಯೋಪದೇಶವನ್ನ ಪ್ರಾರಂಭ ಮಾಡಿಕೊಳ್ಳೋಣ. ಈ ಮಾತನ್ನ ನಾವೆಲ್ಲಾದ್ರೂ ನೋಡ್ಲಿಕ್ಕೆ ಸಾಧ್ಯವಿದೆಯಾ ಅಂತಂದ್ರೆ ನೋ, ನೆವರ್. ಯಾಕೆಂತಂದ್ರೆ ಯೇಸು ಕ್ರಿಸ್ತರವರು ಕರ್ತನ ಉದ್ದೇಶವನ್ನು, ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಪ್ರಯತ್ನ ಪಡುತ್ತಿರುವಂತ ಕ್ರಿಸ್ತನು ಹೇಳುತ್ತಿರುವಂತ ಮಾತೇನಂತಂದ್ರೆ, ನನಗೆ ಆಹಾರವಿದೆ, ಅದು ನಿಮಗೆ ಕಾಣುವಂತ ಆಹಾರವಲ್ಲ, ನೀವು ನೋಡುವಂತ ಆಹಾರವಲ್ಲ, ನನ್ನ ಆಹಾರ ಆತನ ಚಿತ್ತವನ್ನು ನೆರವೇರಿಸುವುದೇ. ನನ್ನ ಆಹಾರ ಆತನ ಚಿತ್ತವನ್ನು ನೆರವೇರಿಸುತ್ತದೆ. ಅಂದರೆ ಯೇಸು ಕ್ರಿಸ್ತರವರ ಬದುಕಿನಲ್ಲಿ ನಾವು ನೋಡುವುದಾದರೆ, ಅವರಿಗೆ ತಿನ್ನುವುದಕ್ಕೆ ಪೋಷಣೆ ಅಥವಾ ಆಧಾರವು ಏನು ಇಲ್ಲದೆ ಇದ್ದಾಗ, ಅವರು ಎಂದಿಗೂ 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 ಕೂಡ ಮತ್ತೊಂದು ವ್ಯಕ್ತಿಯನ್ನು ಕೈ ಚಾಚಿ, ನಮಗೆ ಇಂಥ ಕೊರತೆ ಇದೆ, ನಿಮ್ಮಿಂದ ನಮಗೆ ಸಹಾಯ ಬೇಕಿದೆ, ನಮಗೆ ಇಂಥ ಅವಶ್ಯಕತೆ ಇದೆ, ನಮಗೆ ನಿಮ್ಮಿಂದ ಸಹಾಯ ಮಾಡಿ ಎಂಬುದಾಗಿ ಕೈ ಚಾಚಿ ಕೇಳಿದ ಸಂದರ್ಭ ಸತ್ಯವೇದದಲ್ಲಿ ನಾವು ಎಲ್ಲೂ ಕಾಣಲಿಕ್ಕೆ ಸಾಧ್ಯವೂ ಇಲ್ಲ. ಈಗ ಬರೋಣ, ಕ್ರೈಸ್ತರು ಎಂತ ಪರಿಸ್ಥಿತಿಯಲ್ಲಿದ್ದಾರೆ, ಕ್ರೈಸ್ತರಾದಂತ ನಾವು ಯಾವ ಸ್ಥಿತಿಗತಿಗಳಲ್ಲಿದ್ದೇವೆ, ನಾವು ಕೇಳುವವರಾಗಿದ್ದೇವೋ ಕೇಳದೇ ಇರುವವರಾಗಿದ್ದೇವೋ, ಬೇಡುವವರಾಗಿದ್ದೇವೋ ಬೇಡದೇ ಇರುವವರಾಗಿದ್ದೇವೋ. ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವಂತ ನೀವು, ನಾವು ವಾಕ್ಯವನ್ನು ಆಧಾರ ಮಾಡಿಕೊಂಡು ಬದುಕುತ್ತಿರುವಂತ ನಾವೆಲ್ಲರೂ ಕೂಡ ಪ್ರಿಯರೇ, ವಾಕ್ಯವನ್ನು ಮೀರಿ ಅಥವಾ ದೇವರ ಚಿತ್ತವನ್ನು ಮೀರಿ, ದೇವರು ಹೇಳದಂತ, ದೇವರು ಮಾಡದಂತ ಕ್ರಿಯೆಗಳನ್ನು ಒಂದು ವೇಳೆ ನಾವು ಮಾಡಿದಾಗ ಅದು ಅವಿಧೇಯತ್ವಕ್ಕೆ ಕಾರಣವಾಗುತ್ತೆ. ಅದು ಆಜ್ಞೆಯನ್ನು ಅತಿಕ್ರಮಿಸುವುದಕ್ಕೆ ದಾರಿ ಮಾಡುವಂತದ್ದಾಗಿದೆ. ಅಂದರೆ ದೇವರು ನಮ್ಮನ್ನು ಒಂದು ಉದ್ದೇಶದ ಮೇರೆಗೆ ಉಂಟು ಮಾಡಿದ್ದಾರೆ. ಆ ಉದ್ದೇಶವು ಎಲ್ಲಿ ನಿಮಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ ಎಂಬುದಾಗಿ ಯೇಸು ಕ್ರಿಸ್ತರವರನ್ನ ಈ ಭೂಮಿಯ ಮೇಲೆ ಕಳುಹಿಸಿದ್ದಾರೆ. ಯೇಸು ಕ್ರಿಸ್ತನನ್ನು ಕಳುಹಿಸಿದ ನಂತರವೂ ಕೂಡ ಮತ್ತೆ ನಮಗೆಲ್ಲ ಅರ್ಥ ಆಗುತ್ತೋ ಇಲ್ಲವೋ ಎಂಬುದಾಗಿ ಸತ್ಯವೇದವನ್ನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾರೆ, ಅಕ್ಷರ ರೂಪವಾಗಿ. ಅದನ್ನು ಕೂಡ ದೇವರು ನಮ್ಮ ಕೈಗೆ ಕೊಟ್ಟು, ದಿಸ್ ಈಸ್ ಮೈ ವಿಲ್, ಇದು ನನ್ನ ಚಿತ್ತ, ಹೀಗೆ ನಾನು ನೀವು ಬದುಕಬೇಕೆಂಬುದಾಗಿ ಅಂದುಕೊಂಡಿದ್ದೇನೆ, ಹೀಗೆ ನೀವು ಬದುಕಿ. ಯೇಸು ಕ್ರಿಸ್ತರವರು ಎಲ್ಲಾದ್ರೂ ಯಾರನ್ನು ಕೇಳಿದಂತೆ ನಾವು ನೋಡುವುದಿಲ್ಲ. ಹಾಗಂತ ಹೇಳಿ ಮುಖ ಸಪ್ಪಗಿಟ್ಕೊಂಡು, ಮುಖ ಎಲ್ಲ ಒಣಗೋದಂಗಿಟ್ಕೊಂಡು ಆತರ ಏನಾದ್ರು ಇದ್ರ ಅವ್ರು ಅಂತಂದ್ರೆ ಹಾಗೂ ಇಲ್ಲ. ವೈ? ಬಿಕಾಸ್ ಹಾಗಿರುವಂತದ್ದು ದೇವರ ಚಿತ್ತವು
ಅಲ್ಲ, ಅಷ್ಟೆಲ್ಲ ಯಾಕೆ ಪ್ರಿಯರೇ? ನೀವು ಉಪವಾಸವಿರಬೇಕಾದ್ರೆ ಹೇಗಿರಿ ಅಂತಂದ್ರು, ಹೇಗಿರಬೇಕೆಂಬುದಾಗಿ ಹೇಳಿದ್ದಾರೆ. ನಾನು ಉಪವಾಸಿ ಎಂದು ಎಲ್ಲರಿಗೂ ಗೊತ್ತಾಗೋ ತರ ನೀವು ಉಪವಾಸ ಮಾಡಬೇಡಿ. ಅಂತರಂಗದಲ್ಲಿ ನಿನ್ನನ್ನು ನನ್ನನ್ನು ನೋಡುತ್ತಿರುವಂತ ಆ ತಂದೆಗೆ ಕಾಣಿಸಬೇಕು. ಒಮ್ಮೆ ಆ ಸಂದರ್ಭ ನಾವು ನೋಡೋಣ. ಮತ್ತಾಯನು ಬರೆದಂತ ಸುವಾರ್ತೆಯಲ್ಲಿ ಆ ಸಂದರ್ಭ ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ನೀವು ಉಪವಾಸ ಮಾಡುವಾಗ 6ನೇ ಅಧ್ಯಾಯ 16ನೇ ವಚನ. 6ನೇ ಅಧ್ಯಾಯ 16ನೇ ವಚನ. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳಕೋ. ನೀನು ಉಪವಾಸಿ ಎಂದು ಜನರಿಗೆ ಗೊತ್ತಾಗಬೇಕಾದಂತ ಅವಶ್ಯಕತೆ ಇಲ್ಲ. ಯಾವಾಗಾದ್ರೆ ಜನರಿಗೆ ಗೊತ್ತಾಗಬೇಕೆಂಬಂತ ಕಾನ್ಸೆಪ್ಟ್ ನಮ್ಮ ಹೃದಯದಲ್ಲಿ ಬಂದು ಬಿಡುತ್ತೋ ಅವಾಗ ಇಮಿಡಿಯೇಟ್ ಆಗಿ ನಮ್ಮ ಮುಖ ಸಪ್ಪಗಾಗ್ಬಿಡುತ್ತೆ. ಯಾಕೆ ಸಪ್ಪಗಾಯ್ತು ನಿನ್ನ ಮುಖ? ಯಾಕೆ ನಿನ್ನ ಮುಖ ಬಾಡೋಯ್ತು? ಯಾಕೆ ನಿನ್ನ ಮುಖ ಒಣಗೋಯ್ತು ಅಂತಂದ್ರೆ, ಅಣ್ಣ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾಕೆ ನಿನ್ನ ಮುಖ ಸಪ್ಪಗಾಯ್ತು? ಯಾಕೆ ನಿನ್ನ ಮುಖ ಬಾಡು ಹೋಯ್ತು ಅಂತಂದ್ರೆ, ಮನುಷ್ಯರು ನಿನ್ನನ್ನು ನೋಡಿ ನಿನ್ನನ್ನು ಮೆಚ್ಚಬೇಕೆಂಬಂತ ಕಾನ್ಸೆಪ್ಟ್ ನಿನ್ನಲ್ಲಿ ಬಂತು. ಮನುಷ್ಯರು ನಿನ್ನನ್ನು ನೋಡಿ ನೀನು ದೊಡ್ಡ ಭಕ್ತ ಎಂಬುದಾಗಿ ನಿನ್ನನ್ನು ಹೊಗಳಬೇಕೆಂಬಂತ ಕಾನ್ಸೆಪ್ಟ್ ನಿನ್ನಲ್ಲಿ ಬಂದಿದ್ದರಿಂದ ಹೆಚ್ಚಾಗಿ ನಿನ್ನ ಮುಖ ಬಾಡೋಗುತ್ತೆ. ದಟ್ ಇಸ್ ಕ್ವೈಟ್ ನ್ಯಾಚುರಲ್. ಅದು ಸಹಜ. ಯಾಕೆಂತಂದ್ರೆ ಈ ಸಹಜವಾದಂತ ಗುಣ ನಿನ್ನೆ ಮೊನ್ನೆಯಿಂದ ಪ್ರಾರಂಭವಾದದಲ್ಲ, ಪ್ರಾರಂಭದಿಂದಲೂ ನಮ್ಮೆಲ್ಲರಲ್ಲಿರುವಂತದ್ದು. ಆದರೆ ಪ್ರಾರಂಭದಿಂದಲೂ ನಮ್ಮಲ್ಲಿರುವಂತ ಈ ಒಂದು ಅಲ್ಪವಾದಂತ ಗುಣವನ್ನು ಕುರಿತು ದೇವರು ಮಾತನಾಡುತ್ತಾ ಕ್ರಿಸ್ತನ ಮೂಲಕವಾಗಿ ಹೇಳ್ತಿದ್ದಾರೆ, ಡೋಂಟ್ ಲುಕ್ ಲೈಕ್ ದಟ್. ನೀನ್ ಆತರ ಕಾಣ್ಲಿಕ್ಕೆ ಹೋಗ್ಬೇಡ, ನೀನ್ ಆತರ ಇರ್ಲಿಕ್ಕೆ ಹೋಗ್ಬೇಡ. ನಿನ್ನ ಮುಖವು, ನಿನ್ನ ಗುಣವು ನೋಡುವಂತ, ಕಾಣುವಂತ ದೇವರಿಗೆ ನೀನು ಕಾಣಬೇಕು. ಮನುಷ್ಯರಿಗೆ ನೀನು ಕಾಣಬೇಕಾದಂತ ಅವಶ್ಯಕತೆ ಇಲ್ಲ. ಮನುಷ್ಯರಿಗೆ ಉಪವಾಸ ಮಾಡಬೇಕಾದ್ರೇನೆ ನೀನು ಕಾಣಿಸಬಾರದು ಅಂತಂದ ಮೇಲೆ ಮನುಷ್ಯರಿಗೆ ನನ್ನ ಕೊರತೆಗಳು ಕಾಣಿಸಬೇಕೆಂಬುದಾಗಿ ದೇವರು ಅಂದುಕೊಳ್ತಾರ? ಮನುಷ್ಯರಿಗೆ ನನ್ನ ಅವಶ್ಯಕತೆಗಳು ತಿಳಿಯಬೇಕೆಂಬುದಾಗಿ ದೇವರು ಅಂದುಕೊಳ್ತಾರ? ನೋ ಸರ್, ನೆವರ್. ನಿನ್ನ ಬಲಹೀನತೆಗಳು, ನಿನ್ನ ಕೊರತೆಗಳು ಏನಾದರೂ ಇದ್ದರೆ ನೀನು ತಿಳಿಸಬೇಕಾಗಿರುವಂತದ್ದು ದೇವರಿಗೆ. ನಾನು ಕ್ರೈಸ್ತರನ್ನು ಉದ್ದೇಶಿಸಿ, ದೇವರನ್ನು ಅಂಗೀಕರಿಸಿದಂತವರನ್ನು ಉದ್ದೇಶಿಸಿ ಹೇಳ್ತಿರುವಂತ ಸಂದರ್ಭ. ಇವತ್ತಿನ ಸೇವಕರಾಗಲಿ, ಇವತ್ತಿನ ವಿಶ್ವಾಸಿಗಳಾಗಲಿ, ಅವರಲ್ಲಿ ಎಂಥ ಒಂದು ಮೂಢತ್ವ ಅಂತ ಅಥವಾ ಏನ್ ಹೇಳ್ಬೇಕು ಗೊತ್ತಿಲ್ಲ, ಎಂಥ ಒಂದು ಅತಿ ಬುದ್ಧಿವಂತಿಕೆ ಬಂದ್ಬಿಟ್ಟಿದೆ ಅಂತಂದ್ರೆ, ದೇವರನ್ನ ಕೇಳ್ತೇವೆ, ಮನುಷ್ಯರನ್ನು ಕೂಡ ಕೇಳೋಣ, ತಪ್ಪೇನಿದೆ? ಮನುಷ್ಯರನ್ನು ಕೂಡ ಕೇಳೋಣ, ತಪ್ಪೇನಿದೆ? ಕೇಳಿ ಅಥವಾ ಕೇಳಿದಂತೆ ಯೇಸು ಕ್ರಿಸ್ತರವರನ್ನ ಎಲ್ಲಾದ್ರೂ ನಾವು ನೋಡ್ಲಿಕ್ಕೆ ಸಾಧ್ಯವಿದೆಯಾ ಅಂತಂದ್ರೆ ನೋ. ನೀನು ಏನು ಇಲ್ಲದವನಾಗಿದ್ದರೂ ಕೂಡ ಸಮಾಜಕ್ಕೆ ನಿನ್ನಲ್ಲಿರುವಂತ ಕೊರತೆಯನ್ನು ಎಂದಿಗೂ ತೋರಿಸಲಿಕ್ಕೆ ಹೋಗಬಾರದು ಕ್ರೈಸ್ತನು. ನಿನ್ನ ಕುಟುಂಬದಲ್ಲಿರುವಂತ ಕೊರತೆಯನ್ನು ತೆಗೆದಿಟ್ಟು ಸಮಾಜದ ಮುಂದೆ ಇಡಬೇಕಾದಂತ ಅವಶ್ಯಕತೆ ಎಷ್ಟು ಮಾತ್ರಕ್ಕೂ ಇಲ್ಲ. ನಿನ್ನ ಕೊರತೆಗಳನ್ನ ಕರ್ತನಿಗೆ ತಿಳಿಸು. ನನ್ನಲ್ಲಿರುವಂತ ಬಲಹೀನತೆಗಳನ್ನ ಕರ್ತನಿಗೆ ತಿಳಿಸಬೇಕು, ಸಮಾಜಕ್ಕಲ್ಲ. ಕ್ರಿಸ್ತನೆಲ್ಲಾದ್ರೂ ತಿಳಿಸಿದಾನೋ? ಹಾಗಂತ ಹೇಳ್ಬಿಟ್ಟು ಕ್ರಿಸ್ತನಿಗೆ ಕೊರತೆ ಇಲ್ವಾ? ಹಾಗಂತ ಹೇಳ್ಬಿಟ್ಟು ಕ್ರಿಸ್ತನ ಸಮೃದ್ಧಿಯಾಗಿ ಬದುಕಿದ್ದಾನ? ನನಗೆ ಮಲಗಲಿಕ್ಕೆ ಸ್ಥಳವಿಲ್ಲ ಎಂಬುದಾಗಿ ಹೇಳಿದ್ದಾರೆ ಯೇಸು ಕ್ರಿಸ್ತರವರು. ಸ್ಥಳವೇ ಇಲ್ಲ ಮಲಗಲಿಕ್ಕೆ ಅಂತಂದ ಮೇಲೆ ಎಂತ ಪರಿಸ್ಥಿತಿ ಪ್ರಿಯರೇ, ಎಂತಹ ಪರಿಸ್ಥಿತಿ! ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೂ ಕೂಡ ಯಾವತ್ತಾದ್ರೂ ನನಗೆ ಸ್ಥಳವಿಲ್ಲ ಮಲಗಲಿಕ್ಕೆ, ನಿಮ್ಮ ಮನೆಯಲ್ಲಿ ಸ್ಥಾನ ಕೊಡ್ತೀರಾ? ನನಗೆ ಆಹಾರವಿಲ್ಲ ತಿನ್ಲಿಕ್ಕೆ, ನಿಮ್ಮ ಮನೆಯಲ್ಲಿ ನಮ್ಗೆ ಸ್ಥಳವನ್ನ ಕೊಡ್ತೀರಾ? ನಮ್ಗೆ ಹೊದ್ದುಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಕ್ಯಾನ್ ಯು ಪ್ಲೀಸ್ ಗಿವ್ ಮೀ? ನೆವರ್ ಆಸ್ಕ್ಡ್. ಎಲ್ಲೂ ಕೇಳಿಲ್ಲ. ಕೇಳದೆ ಇದ್ದರೂ ಕೂಡ ಆತನಿಗೆ ಏನಾದ್ರೂ ಕಡಿಮೆ ಆಯ್ತಾ ಅಂತಂದ್ರೆ ಏನು ಕಡಿಮೆ ಆಗಲಿಲ್ಲ. ಸುವಾರ್ತೆಯನ್ನು ಪ್ರಕಟಿಸಿದರು,
ಶಿಷ್ಯರನ್ನು ನಿಲ್ಲಿಸಿದರು. ಅದ್ಭುತವಾಗಿ ಕ್ರೈಸ್ತ ಸಮಾಜಕ್ಕೆ ನಾವು ಒಂದು ಪ್ರಾರಂಭಿಕನಾಗಿ ಯೇಸು ಕ್ರಿಸ್ತರನ್ನು ಹಾಗಂತ ಹೇಳ್ಬಿಟ್ಟು ಅಪೋಸ್ತಲರೆಲ್ಲರೂ ಕೇಳಿಕೊಂಡರ, ಅಪೋಸ್ತಲರೆಲ್ಲರೂ ಬೇಡಿಕೊಂಡರ. ಅವರು ಕೊಡುವವರಾಗಿದ್ದರೆ ಬಿಟ್ಟರೆ ಕೇಳುವವರಾಗಿ ತೆಗೆದುಕೊಳ್ಳುವವರಾಗಿ ಎಲ್ಲೂ ಇರಲಿಲ್ಲ. ಕ್ರೈಸ್ತರಾದಂತ ನಾವು ಪ್ರಿಯರೇ ಯಾವಾಗಲೂ ಕೂಡ ಕೊಡುವವರಾಗಿರುವುದಕ್ಕೆ ಪ್ರಯತ್ನ ಮಾಡಿ. ಕೊಡುವವರಾಗಿರುವುದಕ್ಕೆ ಬಹಳ ಪ್ರಯತ್ನಿಸಬೇಕು. ತೆಗೆದುಕೊಳ್ಳುವಂಥದ್ದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ. ತೆಗೆದುಕೊಳ್ಳುವಂಥದ್ದು ದೊಡ್ಡ ವಿಷಯನೇ ಅಲ್ಲ, ಕೊಡುವಂಥದ್ದು ದೊಡ್ಡ ವಿಷಯ. ಕೊಡಬೇಕಾಗಿರುವಂಥದ್ದು ದೊಡ್ಡ ವಿಷಯ. ದೇವರು ನಮ್ಮನ್ನು ಕೊಡುವವರನ್ನಾಗಿ ಇಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ನಾವು ಕೊಡುವವರಾಗಿದ್ದೇವೋ ತೆಗೆದುಕೊಳ್ಳುವವರಾಗಿದ್ದೇವೋ ಹಾಗಂತೇಳಿ ಯೇಸು ಕ್ರಿಸ್ತರವರ ಜೀವನದಲ್ಲಿ ಒಂದು ಚಿಕ್ಕ ಸಂದರ್ಭ ನಾವು ಬಹಳ ಬಾರಿ ಓದಿರಬಹುದು, ಬಟ್ ನೆನಪಿಲ್ಲದೆ ಇರಬಹುದು ಅಥವಾ ಸ್ಕಿಪ್ ಮಾಡಿರಬಹುದು. ನಾನಾದ್ರೆ ಅನೇಕ ಬಾರಿ ಸ್ಕಿಪ್ ಮಾಡಿದ್ದೇನೆ. ಏನ ಸಂದರ್ಭ ಅಂತಂದ್ರೆ ಲೂಕನು ಬರೆದಂತ ಸುವಾರ್ತೆಯಲ್ಲಿ ಒಂದು ಮಾತು, ಚಿಕ್ಕ ಮಾತು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 'ಯೇಸು ಕ್ರಿಸ್ತರವರು ಸುವಾರ್ತೆಯನ್ನು ಸಾರುತ್ತಾ ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ಒಂದ್ಸಲ ಓದೋಣ. ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಪ್ರಾರಂಭದ ವಚನ. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆಗೆ ಹೊರಟು ಹೋದನು. ಅಲ್ಲಿ ಒಂದು ತೋಟವಿತ್ತು. ಅದರೊಳಗೆ ಆತನು ಆತನ ಶಿಷ್ಯರು ಹೋದರು. ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದದರಿಂದ ಆತನನ್ನು ಹಿಡುಕೊಟ್ಟ ಯೋಧನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ, ಕ್ಷಮಿಸಿ, ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1, 2, 3 ವಚನಗಳನ್ನು ಓದಿಕೊಳ್ಳೋಣ. 8ನೇ ಅಧ್ಯಾಯ. ತರುವಾಯ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಆತನ ಸಂಗಡ 12 ಮಂದಿ ಶಿಷ್ಯರು ಇದ್ದರು. ದೆವ್ವಗಳ ಕಾಟದಿಂದಲೂ ರೋಗಗಳಿಂದಲೂ ಗುಣ ಹೊಂದಿದ ಕೆಲವು ಹೆಂಗಸರು ಸಹ ಇದ್ದರು. ಈ ಹೆಂಗಸರು ಯಾರೆಂದರೆ 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದಳೆಂಬ ಮರಿಯಳು, ಹೆರೋದನ ಮನೆವಾರ್ತೆಯವನಾದ ಕೋಜನ ಹೆಂಡತಿ, ಯೋಹಾನಳು, ಸುಸನ್ನಳು, ಇನ್ನು ಬೇರೆ ಅನೇಕರು. ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ಥ್ಯಾಂಕ್ ಯು. ಇಲ್ಲಿ ಯೇಸು ಕ್ರಿಸ್ತರವರನ್ನ ಲಾಸ್ಟ್ ಕೊನೆಯ ಮಾತು, ಇವರು ತಮ್ಮ ಆಸ್ತಿಯಿಂದ ಆತನಿಗೆ ಕೊಟ್ಟು ಉಪಚಾರ ಮಾಡುತ್ತಿದ್ದರು. ದೇ ವರ್ ಹೆಲ್ಪಿಂಗ್ ಜೀಸಸ್. ಕ್ರಿಸ್ತನಿಗೆ ಸಹಾಯ ಮಾಡುತ್ತಿದ್ದರು. ಯಾರು? ಮಗ್ದಳಾದ ಮರಿಯಳು, ಅದೇ ದೆವ್ವಗಳು 7 ದೆವ್ವಗಳು ಬಿಟ್ಟು ಹೋದ ಮಗ್ದಳಾದ ಮರಿಯಳು, ಹೆರೋದನ ಮನೆವರ್ತಯವನಾದ ಕೂಜನ ಹೆಂಡತಿಯಾದ ಯೋಹನ್ನಳು, ಸುಸನ್ನಳು, ಇನ್ನು ಬೇರೆ ಅನೇಕರು. ಕೆಲವರಿದ್ದಾರೆ ಯೇಸು ಕ್ರಿಸ್ತರವ್ರಿಗೆ ಸಪೋರ್ಟ್ ಮಾಡುವಂತವ್ರು. ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಅರ್ಥ ಯೇಸು ಕ್ರಿಸ್ತರವ್ರು ನನಗೆ ಬಹಳ ಟೈಟ್ ಆಗಿದೆ, ಸಹಾಯ ಮಾಡಿ, ಕಷ್ಟದಲ್ಲಿದ್ದೇನೆ, ಹೆಲ್ಪ್ ಮಾಡಿ. ಹಿ ನೆವರ್ ಬೆಗ್ಡ್, ಹಿ ನೆವರ್ ಆಸ್ಕ್ಡ್ ಅಂತಂದ್ರೆ ಕೇಳಿಲ್ಲ ಅಂತಂದ್ರೆ ಅರ್ಥ ಏನಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತರವರನ್ನ ಸಹಾಯ ಮಾಡುವುದಕ್ಕೆ, ಅವರನ್ನು ಪೋಷಿಸೋದಕ್ಕೆ ಅವರಾಗವರು ಮುಂದೆ ಬಂದಿದ್ದಾರೆ. ಅದನ್ನು ಕ್ರಿಸ್ತನ್ ಎಲ್ಲೂ ಕೂಡ ರಿಜೆಕ್ಟ್ ಮಾಡಿಲ್ಲ, ಎಲ್ಲೂ ಕೂಡ ಬೇಡ ಎಂಬುದಾಗಿ ಹೇಳಿಲ್ಲ. ಇಟ್ ಈಸ್ ಎ ಗಿಫ್ಟ್. ಅದು ದೇವರ ಪ್ರೇರೇಪಣೆಯಿಂದ, ದೇವರು ತಿಳಿಸುವುದರಿಂದ ಬಂದಂತಹ ಒಂದು
ಕಾರ್ಯವೇ ನಡೆಯುವಂತ ಕಾರ್ಯವೇ ಬಿಟ್ಟರೆ ಇದು ಅವರಂದುಕೊಂಡರೆ ಮಾಡುವಂತದ್ದಲ್ಲ, ಅವರಂದುಕೊಂಡರೆ ಆಗುವಂತದ್ದಲ್ಲ. ಬಹಳ ಸತಿ ಅನೇಕರು ಹಣದ ಸಹಾಯ ಮಾಡ್ತಿರ್ತಾರೆ. ಹಣವನ್ನು ವಾಕ್ಯವನ್ನು ಕೇಳಿದ ನಂತರ ಅಥವಾ ಆಗಲಿ ಅವರಿಗೆ ಪ್ರೇರೇಪಿಸಲ್ಪಟ್ಟಾಗ ದೇ ವಿಲ್ ಬಿ ಲೈಕಿಂಗ್ ಟು ಹೆಲ್ಪ್, ಅವರು ಸಹಾಯ ಮಾಡ್ಲಿಕ್ಕೆ ಯೋಚಿಸ್ತಾರೆ. ಅದು ತಪ್ಪಲ್ಲ, ಅದು ತಪ್ಪು ಅಲ್ಲವೇ ಅಲ್ಲ. ಅವರು ಸಹಾಯ ಮಾಡಿದಾಗ ಆ ಸಹಾಯವನ್ನು ಹೊಂದದೆ ಹೋಗುವಂತದ್ದು ತಪ್ಪು. ಅನೇಕ ಬಾರಿ ಆಮ್ ಇವತ್ತಿಗೂ ಕೂಡ ಯಾರಾದ್ರೂ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಬಂದಾಗ ನನ್ನ ಮನಸ್ಸು ನನಗೆ 110% ನಾನು ಒಪ್ಪೋದಿಲ್ಲ, ನಾನು ತೆಗೆದುಕೊಳ್ಳೋದಿಲ್ಲ. 99% ನಾನು ತೆಗೆದುಕೊಳ್ಳೋದೇ ಇಲ್ಲ. ಯಾರಾದ್ರೂ ಸಹಾಯ ಮಾಡ್ತೇನೆಂದು ಬಂದಾಗ ನನ್ನ ಬಾಯಿಂದ ಬರುವಂತ ಫಸ್ಟ್ ಮಾತು ಬೇಡ, ಬೇಡ. ಯಾಕಂತಂದ್ರೆ ಗೊತ್ತಿಲ್ಲ, ಆ ರೀತಿಯಾಗಿ ಆ ಬಂತು ನನಗೆ. ಈ ನಡುವೆ ಒಬ್ರು ತಿಳಿಸಿದಂತದ್ದೇನಂತಂದ್ರೆ, ವಿಲ್ಸನ್, ಯಾರಾದ್ರೂ ನಿನಗೆ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ ಅಥವಾ ನಿನಗೆ ಕೊಡ್ತಿದ್ದಾರೆ ಅಂತಂದ್ರೆ ಅದು ನಿನಗೆ ಕೊಡ್ತಿದ್ದಾರೆ ಎಂಬುದಾಗಿ ಯಾವತ್ತು ಅಂದುಕೊಳ್ಳಬೇಡ. ಅದು ದೇವರ ಸೇವೆ ನಿಮಿತ್ತ, ದೇವರ ಕೆಲಸದ ನಿಮಿತ್ತ ಅವರು ಕೊಡ್ತಿದ್ದಾರೆ. ಅದನ್ನು ಯಾವತ್ತು ಬೇಡ ಅಂತ ಹೇಳ್ಬೇಡ ಅಂತ ಹೇಳಿ ಅವರು ಒಂದು ಮಾತು ಹೇಳಿದ್ರು. ಮನುಷ್ಯರು ಹಣವನ್ನು ತೆಗೆದುಕೊಡುವಂತದ್ದು ಅಷ್ಟು ಸುಲಭವಲ್ಲ. ಹಣವನ್ನು ಕೊಡುತ್ತಿದ್ದಾರೆ ಅಂತಂದ್ರೆ ಅವರ ಸ್ವಂತ ಆಲೋಚನೆಯಿಂದ ಖಂಡಿತ ಕೊಡ್ಲಿಕ್ಕಾಗಲ್ಲ. ಅದು ದೇವರ ಪ್ರೇರಣೆಯಿಂದನೇ ಕೊಡ್ಲಿಕ್ಕಾಗತ್ತೆ. ಅದನ್ನ ಯಾವತ್ತು ನೀನ್ ಬೇಡ ಅಂತ ಹೇಳ್ಬೇಡ. ನೀನು ಬೇಡ ಅಂತಂದ್ರೆ ಅವರು ಬೇಜಾರು ಮಾಡ್ಕೊಳ್ತಾರೆ, ಅವರು ಬೇಜಾರು ಮಾಡ್ಕೊಳ್ತಾರೆ. ಸೊ ಯು ನೆವರ್ ಟೆಲ್ ನೋ, ಯು ಅಕ್ಸೆಪ್ಟ್ ಇಟ್, ಯು ಪ್ರೇ ಇಟ್ ಅಂಡ್ ಯೂಸ್ ಇಟ್ ಫಾರ್ ಹಿಸ್ ಮಿನಿಸ್ಟ್ರಿ. ಆತನ ಸೇವೆ ನಿಮಿತ್ತ ಉಪಯೋಗಿಸು, ಅಷ್ಟೇ ಬಿಟ್ಟರೆ ಬೇಡ ಎಂಬುದಾಗಿ ಹೇಳೋಣ. ಅವರು ಅಷ್ಟು ಹೇಳಿದರೂ ಕೂಡ ನನ್ನ ಹೃದಯದಲ್ಲಿ ಐ ಆಮ್ ಟ್ರೈಂಗ್ ಟು ಬಿ ಲೈಕ್ ದಟ್. ಬಟ್ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡುವಂತ ಉದ್ದೇಶವೇನಂತಂದ್ರೆ, ಸಹಾಯ ಮಾಡಿದಾಗ ಅಥವಾ ಕೇಳದೆ ದೇವರ ಪ್ರೇರೇಪಣೆಯಿಂದ ಬಂದಾಗ ಅದನ್ನು ತೆಗೆದುಕೊಳ್ಳುವಂತದ್ದು ತಪ್ಪಲ್ಲ. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಈಸ್, ಯೇಸು ಕ್ರಿಸ್ತನವರು ಕೂಡ ಆಕ್ಸೆಪ್ಟ್ ಮಾಡಿದ್ದಾರೆ. ಅಲ್ಲಿ ಆಮ್ ಹೆರೋದನ ಮನೆವರ್ತನಾದಂತ ಕೂಜನ ಹೆಂಡತಿ ಬಂದು ಹೆಲ್ಪ್ ಮಾಡ್ತಿದ್ದಾಳೆ. ಕೂಜನ ಹೆಂಡತಿ ಅಂತಂದ್ರೆ ಹೆರೋದನ ಮನೆವರ್ತಕನ ಅಂತಂದ್ರೆ ಒಳ್ಳೆ ಸೌಂಡ್ ಪಾರ್ಟಿ, ದುಡ್ಡಿರಬಹುದೇನು, ಅವರೇನು ಬಡವರಲ್ವಲ್ಲ. ದೇ ಆರ್ ವೆರಿ ವೆಲ್ ಸೆಟಲ್ಡ್, ದೇ ಆರ್ ವೆರಿ ಗುಡ್ ಇನ್ ದೇರ್ ಇನ್ಕಮ್. ಸೊ ಅವರು ಮಾಡುತ್ತಿರುವಂತ ಸಹಾಯವನ್ನು ಯೇಸು ಕ್ರಿಸ್ತರವರು ಬೇಡ ಎಂಬುದಾಗಿ ಎಲ್ಲೂ ಹೇಳಿಲ್ಲ. ಹಿ ಅಕ್ಸೆಪ್ಟೆಡ್ ಇಟ್, ಬಟ್ ಹಿ ನೆವರ್ ಆಸ್ಕ್ಡ್. ಎಲ್ಲೂ ಕೂಡ ಯೇಸು ಕ್ರಿಸ್ತನು ಹೊರಗೆ ಬಂದು ಕೇಳಿದ ಹಾಗೆ ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ, ಎಲ್ಲೂ ನೋಡ್ಲಿಕ್ಕೆ ಆಗೋದಿಲ್ಲ. ಇವತ್ತಿನ ಕ್ರೈಸ್ತರಲ್ಲಿರುವಂತಹ ಅತಿ ದೊಡ್ಡ ದೊಡ್ಡ ಬಲಹೀನತೆ ಇದಾಗಿದೆ. ವಿಶ್ವಾಸಿಗಳನ್ನು ಕುರಿತು ನಾನು ಹೆಚ್ಚಾಗಿ ಮಾತನಾಡೋದಿಲ್ಲ. ಸೇವಕರು ಲಿಟ್ರಲಿ ದೇ ಆಸ್ಕ್, ಲಿಟ್ರಲಿ ದೇ ಓಪನ್ ದೇರ್ ಮೌತ್. ಅವರು ಬಾಯಿ ಬಿಟ್ಟೆ ಕೇಳ್ತಾರೆ, ಇದು ಇದು ಇದು. ಇನ್ನೂ ಕೆಲವರು ಸೇವಕರಾದರೆ, ನನಗೆ ಇದು ಕಡಿಮೆ ಆಗಿದೆ, ನೀವು ಕೊಡಿ, ನನಗಿದು ಬೇಕು, ಇದು ಕೊಡಿ. ದ ಡಿಮ್ಯಾಂಡ್ ಇಸ್ ದಟ್ ಟ್ರೂ? ಇಸ್ ದಟ್ ರೈಟ್ ಅಂತಂದ್ರೆ, ನೋ, ದಟ್ ಈಸ್ ನಾಟ್ ರೈಟ್. ಅದು ಸತ್ಯವೇದದ ಪ್ರಕಾರವಾಗಿ ನಿಜವಾದದ್ದು ಅಲ್ಲ. ಯು ಕ್ಯಾನ್ ಆಸ್ಕ್ ಫಾರ್ ಪ್ರೇಯರ್. ನೀನು ಪ್ರಾರ್ಥಿಸಬೇಕೆಂಬುದಾಗಿ ಕೇಳುವಂತದ್ದು ತಪ್ಪಲ್ಲ, ನೀನು ಕೊಡಬೇಕೆಂಬುದಾಗಿ ಕೇಳುವಂತದ್ದು ತಪ್ಪು. ಅವಾಗ ಇಂಡೈರೆಕ್ಟ್ ಆಗಿ ನೀವು ಏನಾಗ್ತೇವೆ ಗೊತ್ತಾ ಪ್ರೇಯರ್ ಕೇಳಿದಾಗ ವಾಟ್ ಇಸ್ ಹ್ಯಾಪನಿಂಗ್ ಈಸ್, ನಾವಲ್ಲಿ ಬೇಡಿಕೊಳ್ತಿದ್ದೇವೆ. We are literally begging for money. No. ಕ್ರೈಸ್ತರೇ, ಒಮ್ಮೆ ಈ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿ. ನಾವು ಪ್ರಾರ್ಥಿಸಿ, ನನ್ನ ಬಲಹೀನತೆ ಇದಾಗಿದೆ, ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸಿ ಅಂತ ಕೇಳುವಂತದ್ದು ತಪ್ಪಲ್ಲ. ಆ ಪ್ರಾರ್ಥನೆ ನಂತರ ಅವರಿಂದ ಏನೋ ಬರುತ್ತೆ ಎಂಬುದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂತದ್ದು ತಪ್ಪು. ಒಂದು ಚಿಕ್ಕ ಇನ್ಸಿಡೆಂಟ್ ನಡೀತು ಮೊನ್ನೆ. ಮಾನ್ವಿಗೆ 5 ದಿನದ ಕೂಟ ನಡೀತಲ್ಲ, ಆ ಕೂಟಕ್ಕೆ ಹೋದಾಗ ಒಂದು ಚಿಕ್ಕ ಇನ್ಸಿಡೆಂಟ್ ನಡೀತು. ಯಾರೋ ಒಬ್ರು ವ್ಯಕ್ತಿ ಗುಂಟೂರಿಂದ ಬಂದು ಈ ತರ ನನಗೆ ಸ್ವಲ್ಪ ಸಹಾಯ ಬೇಕು,
ಅಂತೇಳಿ ಹೇಳಿದ್ರು. ಸರಿ ಆಯ್ತು, ನಾವು ಮಾಡ್ತೇವೆ ನಿಮಗೆ ಎಂಬುದಾಗಿ ದೊಡ್ಡವರು ಹೇಳಿದ್ರು. ಇಲ್ಲ ಇಲ್ಲ ಹಾಗಲ್ಲ, ನೀವು ಇಲ್ಲಿ ಅನೌನ್ಸ್ ಮಾಡಿ ಮೀಟಿಂಗ್ ಅಲ್ಲಿ, ಸಂಜೆ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿ ಅಂತ. ಇವ್ರು ಲೈಟ್ ತಗೊಂಡ್ರು. ಅವರು ಡೈರೆಕ್ಟ್ ಬರೆದು ಕಳ್ಸಿದ್ರು ಸ್ಟೇಜ್ ಮೇಲೆ, ಈ ತರ ಈ ತರ ಸಹಾಯ ಮಾಡಿ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದು ಆಯ್ತು, ಪ್ರೇಯರ್ ಮುಗಿದಿದ್ದು ಆಯ್ತು. ಮುಗಿದ ನಂತರ ಇನ್ನೇನು ಊಟ ಮಾಡ, ಸಂಜೆ ರಾತ್ರಿ ಪ್ರೇಯರ್ ಮುಗೀತು, ಊಟ ಮಾಡಬೇಕಾದಂತ ಸಮಯ ಬಂದಾಗ ಊಟ ಮಾಡ್ತಿದ್ದೇವೆ. ಆ ವ್ಯಕ್ತಿ ಯಾರಾದ್ರೆ ಸಹಾಯ ಮಾಡಬೇಕೆಂಬುದ ಕೇಳ್ಕೊಂಡ್ರಲ್ಲ, ಆ ವ್ಯಕ್ತಿ ಬಂದು ಕರ್ನಾಟಕದಲ್ಲಿ ಬಹಳ ಒಳ್ಳೆಯ ಕ್ರೈಸ್ತರಿದ್ದಾರೆ, ನೀವು ಅನೌನ್ಸ್ ಮಾಡಿದ್ರಿ ಅಲ್ಲಿ, ಬಟ್ ಯಾರು ಕೂಡ ಬಂದು ಸಹಾಯ ಮಾಡಿಲ್ಲ, ಯಾರು ಬಂದು ಸಹಾಯ ಮಾಡಿಲ್ಲ ಅಂತ ಹೇಳಿ ಎಲ್ಲರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾನೆ ಇದಾರೆ. ಅಂದ್ರೆ ಅವರು ಪ್ರಾರ್ಥನೆ ಸಹಾಯಕ್ಕೆ ಬಂದವರಲ್ಲ ಇವರು. ಇವ್ರು ಬಂದಂತ ಸಹಾಯ ಯಾವ್ದಕ್ಕೆ ಅಂತಂದ್ರೆ ಹಣದ ಸಹಾಯಕ್ಕೋಸ್ಕರ. ಯಾವಾಗಾದ್ರೆ ಹಣದ ಸಹಾಯ ಅವರಿಗೆ ಆಗಿಲ್ವೋ, ಬಂದಿಲ್ವೋ, ಇಮ್ಮಿಡಿಯೇಟ್ಲಿ ಹಿ ಸ್ಟಾರ್ಟೆಡ್ ರೆಫ್ಯೂಸಿಂಗ್. ಇಮ್ಮಿಡಿಯೇಟ್ಲಿ ಅವರ ಬಾಯಿಂದ ಅಂದ್ರೆ ಭಕ್ತಿಯ ಮಾತುಗಳೆಲ್ಲ ಹೋಯ್ತು, ಪ್ರಾರ್ಥನೆ ಮಾತುಗಳೆಲ್ಲ ಹೋಯ್ತು, ಸಹಾಯ ಮಾಡಿಲ್ಲ. ಇದೇ ಪ್ರಾರ್ಥನೆ ಒಂದು ವೇಳೆ ಆಂಧ್ರದಲ್ಲಿ ನಾವು ಕೇಳಿದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಬಂದು ನಮಗ್ ಕೊಟ್ಬಿಡ್ತಿದ್ರು, ಸಹಾಯ ಮಾಡ್ತಿದ್ರು ಎಂಬುದಾಗಿ ಕೇಳ್ತಿದ್ದಾರೆ. ಯಾಕಂತಂದ್ರೆ ಕ್ರೈಸ್ತರ ಹೃದಯದಲ್ಲಿ ಅದು ತುಂಬಿಕೊಂಡ್ಬಿಟ್ಟಿದೆ ಪ್ರಿಯರೇ. ಕ್ರೈಸ್ತರ ಮನಸ್ಸಿನಲ್ಲಿ ಅದು ತುಂಬಿಕೊಂಡ್ಬಿಟ್ಟಿದೆ. ಪ್ರಾರ್ಥನೆ ಸಹಾಯ ಕೇಳ್ತಿದ್ದೇವೆ ಅಂತಂದ್ರೆ ಏನು? ಇಂಡೈರೆಕ್ಟ್ಲಿ ವಿ ಆರ್ ಆಸ್ಕಿಂಗ್. ಪ್ರಾರ್ಥನೆ ಸಹಾಯ ಕೇಳ್ತಿದ್ದೇವೆ ಅಂತಂದ್ರೆ ಇಂಡೈರೆಕ್ಟ್ಲಿ ವಿ ಆರ್ ಆಸ್ಕಿಂಗ್. ಬಟ್ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳುವಂತದ್ದು ತಪ್ಪಲ್ಲ ಪ್ರಿಯರೇ. ಆದ್ರೆ ಆ ಪ್ರಾರ್ಥನೆಯಿಂದ ನಾವು ಮನುಷ್ಯರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಿದ್ದೇವೆ ಅಂತಂದ್ರೆ ಅದು ಸರಿಯಾದಂತ ಭಕ್ತಿ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ಸರಿಯಾದಂತ ವಿಶ್ವಾಸ ಅಂತ ಅನ್ಸ್ಕೊಳ್ಳೋದಿಲ್ಲ ಪ್ರಿಯರೇ. ಹಾಗಾಗಿ ಕ್ರೈಸ್ತರಾದಂತ ನಾವು ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕಂತಂದ್ರೆ ಇವು ದೇವರು ಮೆಚ್ಚುವಂತ ಕಾರ್ಯವಲ್ಲ. ದೇವರು ನಮ್ಮನ್ನು ರಾಜರಾಗಿರ್ಲಿಕ್ಕೆ ಹೇಳಿದ್ದಾರೆ ಪ್ರಿಯರೇ, ಯಾಜಕರಾಗಿರ್ಲಿಕ್ಕೆ ಹೇಳಿದ್ದಾರೆ. ರಾಜರಾಗಿ ದೇವರು ನಮ್ಮನ್ನು ಇಡಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನೋ ಗೊತ್ತಾ? ಯು ಡೋಂಟ್ ಬೆಗ್, ಯು ಡೋಂಟ್ ಬೆಗ್. ನಿನ್ನ ಕುಟುಂಬದಲ್ಲಿ ಅಥವಾ ನಿನ್ನ ವೈಯಕ್ತಿಕವಾದಂತ ಜೀವನದಲ್ಲಿ ಏನೇ ಕೊರತೆಗಳಾಗಿರಲಿ, ಆ ಕೊರತೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ನಿನ್ನ ಸಮಾಜ ಮುಂದೆ ಬಾಕ್ಸ್ ಓಪನ್ ಮಾಡಿ ಇದು ನನ್ನ ಕೊರತೆ, ಹೇಳಬೇಕಾದಂತ ಅವಶ್ಯಕತೆ ಇಲ್ಲವೇ ಇಲ್ಲ. ನಿನ್ನ ಚಿಂತಾಭಾರವನ್ನೆಲ್ಲ ನನ್ನ ಮೇಲೆ ಹಾಕು ಎಂಬುದಾಗಿ ಕ್ರಿಸ್ತನು ಬಾಯಿ ತೆರೆದು ಹೇಳಿರಬೇಕಾದ್ರೆ ಆ ಕ್ರಿಸ್ತನ ನುಡಿಗಳಿಗಿಂತ ಹೆಚ್ಚಾಗಿ ನಮಗೆ ಮನುಷ್ಯರು ಜಾಸ್ತಿ ಆಗ್ಬಿಡ್ತಾರೆ ಅನೇಕ ಬಾರಿ. ನೋ ಸರ್, ನೆವರ್ ಎವರ್ ಡಿಪೆಂಡಬಲ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರ ಮೇಲೆ ಯಾವತ್ತು ಕೂಡ ಡಿಪೆಂಡೆಂಟ್ ಆಗಿ ನಾವು ಯಾವತ್ತು ಇರಬಾರದು ಪ್ರೇಯರೆ. ನಾವು ಆಧಾರಗೊಂಡಿರಬೇಕಾದಂಥದ್ದು ದೇವರ ಮೇಲೆ. ಯಾವಾಗಾದ್ರೆ ದೇವರ ಮೇಲೆ ಆಧಾರಗೊಳ್ಳುವಂಥದ್ದು ಕಡಿಮೆ ಆಗುತ್ತೋ ಆವಾಗ ಮನುಷ್ಯರ ಮೇಲೆ ಆಧಾರಗೊಳ್ಳುವಂಥದ್ದನ್ನು ಪ್ರಾರಂಭ ಮಾಡ್ತೇವೆ. ಯೇಸು ಕ್ರಿಸ್ತರವರು ಶಿಷ್ಯರಿಗೆ ತಿನ್ಲಿಕ್ಕೆ ಆಹಾರವಿಲ್ಲ, ಅವರಿಗೆ ಇರಲಿಕ್ಕೆ ಸ್ಥಳವಿಲ್ಲ, ಅವರಿಗೆ ಏನೋ ಇದ್ರೆ ತಿಂತಾರೆ, ಇಲ್ಲಂತಂದ್ರೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಶಿಷ್ಯರಿದ್ದಾರೆ. ಇದ್ದಕ್ಕಿದ್ದಂಗೆ ಯೇಸು ಸ್ವಾಮಿ ಹೇಳ್ತಾರೆ, ಇಷ್ಟು ಜನ ಇದಾರಲ್ಲ, ಇವರೆಲ್ಲರಿಗೂ ನಾವಿವತ್ತು ಊಟ ಕೊಟ್ಟು ಕಳ್ಸೋಣ, ಇವರೆಲ್ಲರಿಗೂ ನಾವಿವತ್ತು ರೊಟ್ಟಿ ಕೊಟ್ಟು ಕಳ್ಸೋಣ. ಏನಿದೆ ತಗೊಂಬನ್ನಿ. ಏನಿದೆ ಅವ್ರ ಹತ್ರ ತರ್ಲಿಕ್ಕೆ? ಯಾವ್ದೋ ಹುಡುಗ ಸಿಕ್ಕದ, ಅವನ ಹತ್ರ ರೊಟ್ಟಿ ಮೀನುಗಳಿದಾವೆ ಸ್ವಾಮಿ, ಇಷ್ಟೇ ಇರೋದು ಅಂತಂದಾಗ, ಇಷ್ಟೇ ಇರೋದು, ಅದ್ ನಮ್ಮ 12 ಮಂದಿಗೆ ಸಾಕಾಗಲ್ಲ. ನಾವೇ ತುಂಡು ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕಾಗತ್ತೆ. ನಮಗೆ ಸಾಕಾಗಲ್ಲ, ಇವ್ರಿಗೆಲ್ ಸಾಕಾಗತ್ತೆ, ಎಲ್ಲಿಂದ ನಾವು ತಂದಾಕಣ ಅಂತಂದಾಗ ಯೇಸು ಕ್ರಿಸ್ತರು ಇಲ್ಲ, ತಗೋಬನ್ನಿ. ಪ್ರಾರ್ಥಿಸಿದನಂತೆ, ಎಲ್ಲರಿಗೂ ಹಂಚಿದನು. ಕೊನೆಗೆ ಅವರು ಎತ್ತಿರುವಂತ ಬುಟ್ಟಿಗಳ ಸಂಖ್ಯೆಯನ್ನು ಕೂಡ ಕ್ರಿಸ್ತನು ಬರೆಸಿದನು. 12 ಪುಟ್ಟಿಗಳು. 12 ಪುಟ್ಟಿಗಳು. ಪ್ರೇರೆ, ಕ್ರಿಸ್ತನನ್ನು ನಾವು ಕಾದುಕೊಂಡಿದ್ದಾಗ ಏನೂ ಇಲ್ಲದೆ ಇದ್ದರೂ ಕೂಡ ಸಮೃದ್ಧಿಕರವಾಗಿ ದೇವರು ನಮ್ಮನ್ನು ನಡೆಸುತ್ತಾರೆ. ಏನು ಇಲ್ಲದೆ ಇದ್ದಾಗ್ಯೂ ಕೂಡ ಎಲ್ಲವೂ ಇದ್ದವರಿಗಿಂತಲೂ ಏನು ಕಡಿಮೆ ಇಲ್ಲದಂತೆ ದೇವರು ನಮ್ಮನ್ನು ನಡೆಸ್ತಾರೆ. ಇದು ಸತ್ಯ. ಇದು ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುವಂತ ಮಾತಾಗಿದೆ.
ಇದು ಅನುಭವಿಸಿದವರಿಗೆ ಮಾತ್ರ. ಒಂದು ವೇಳೆ ಈ ಮಾತಿನ ಅನುಭವವಿಲ್ಲದೆ ಇದ್ದರೆ ಇದು ಮೂರ್ಖವಾದಂತ ಮಾತಾಗಿ ಕಾಣಬಹುದು. ಇದು ಅಜ್ಞಾನದ ಮಾತಾಗಿ ಕಾಣಬಹುದು. ಆದರೆ ನಂಬಿದವರಿಗೆ ಈ ಮಾತಿನಲ್ಲಿ ಜೀವವಿದೆ. ನಂಬಿದವರಿಗೆ ಮಾತ್ರ ಈ ಮಾತಿನಲ್ಲಿ ಜೀವವಿದೆ. ಹಾಗಾಗಿ ಯಾವತ್ತೂ ಕೂಡ ಕ್ರಿಸ್ತನು ಮನುಷ್ಯರನ್ನು ಎದುರು ನೋಡ್ಲಿಲ್ಲ. ಅಪೊಸ್ತಲರು ಮನುಷ್ಯರನ್ನು ಎದುರು ನೋಡ್ಲಿಲ್ಲ. ಪೌಲನು ಮನುಷ್ಯರನ್ನು ಎದುರು ನೋಡ್ಲಿಲ್ಲ. ತಾನಾಗಿ ತಾನು ಕಷ್ಟಪಟ್ಟನು. ತನ್ನ ಜೊತೆಯಲ್ಲಿದ್ದವರಿಗೋಸ್ಕರ ತಾನೇ ಶ್ರಮಿಸಿ ಊಟ ಹಾಕಿದನು. ಯಾರ ಮೇಲೂ ಕೂಡ ಆಧಾರಗೊಂಡಿಲ್ಲ. ಯಾರ ಮೇಲೂ ಕೂಡ ಆಧಾರಗೊಂಡಿಲ್ಲ. ದಿಸ್ ಈಸ್ ವಾಟ್ ಮಿನಿಸ್ಟ್ರಿ ಮೀನ್ಸ್. ಇದು ಸೇವೆ ಎಂದರೆ. ಯಾರೋ ಸಹಾಯ ಮಾಡಿ, ಯಾರೋ ನಿನಗೆ ಕೈ ಚಾಚಿ ಸಹಾಯ ಮಾಡಿದಾಗ ನೀನು ಮಾಡುವಂತದ್ದು ದೊಡ್ಡ ವಿಷಯನೇ ಅಲ್ಲ, ನೀನೇ ಅಲ್ಲ, ಯಾರಾದ್ರೂ ಮಾಡಬಹುದು. ಎನಿವನ್ ಕ್ಯಾನ್ ಡೂ ದಟ್. ಬಟ್ ವೆನ್ ಯು ಆರ್ ಡಿಪೆಂಡೆಂಟ್ ಆನ್ ಗಾಡ್, ದೇವರ ಮೇಲೆ ಆಧಾರಗೊಂಡಾಗ, ದೇವರು ನಿನಗೆ ಸಹಾಯ ಮಾಡಿದಾಗ, ದಟ್ ಈಸ್ ಡನ್ ಬೈ ಯು, ಬಿಕಾಸ್ ಯುವರ್ ಫೇತ್ ವರ್ಕ್ ದೇರ್. ನಿನ್ನ ಭಕ್ತಿಯಲ್ಲಿ ಕೆಲಸ ಮಾಡಿತು, ನಿನ್ನ ನಂಬಿಕೆಯಲ್ಲಿ ಕೆಲಸ ಮಾಡಿತು. ಅಲ್ಲಿ ನೀನು ದೇವರು ಬಿಟ್ರೆ ಬೇರೆ ಯಾರು ಮೂರನೇ ವ್ಯಕ್ತಿ ಇಲ್ಲ. ದೇವರು ನಿನಗೋಸ್ಕರವಾಗಿ ಮೂರನೇ ವ್ಯಕ್ತಿಯನ್ನ ಕಳಿಸಬಹುದು, ಬಟ್ ಯು ಕಾಂಟ್ ಗೋ ಡೈರೆಕ್ಟ್ಲಿ ಟು ದ ಥರ್ಡ್ ಪರ್ಸನ್. ನೀನು ಡೈರೆಕ್ಟ್ ಆಗಿ ಮೂರನೇ ವ್ಯಕ್ತಿಯ ಬಳಿಯಲ್ಲಿ ಹೋಗಲಿಕ್ಕೆ there is no permission. There's no permission. ಪ್ರೇರೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆಗಾಗಿ ಕೇಳಿ. ಪ್ರಾರ್ಥನೆಗಾಗಿ ಅನೇಕರಿಗೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ ಕ್ರಿಸ್ತನೇ ದೇವರು ಹೇಳಿದರೆ ಸತ್ಯವೇದದಲ್ಲಿ. ಬಲಹೀನರಿಗೋಸ್ಕರ ಪ್ರಾರ್ಥನೆ ಮಾಡಿ, ರೋಗದಲ್ಲಿದ್ದವರಿಗೋಸ್ಕರ ಪ್ರಾರ್ಥನೆ ಮಾಡಿ, ಆ ಸಭೆಗೋಸ್ಕರವಾಗಿ ಪ್ರಾರ್ಥನೆ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ, ಸೇವಕರಿಗೋಸ್ಕರ ಪ್ರಾರ್ಥನೆ, ಅನೇಕ ಸಂಗತಿಗಳಿಗೋಸ್ಕರ ಪ್ರಾರ್ಥಿಸಲಿಕ್ಕೆ ಹೇಳಿದ್ದಾರೆ. ಬಟ್ he never gave permission us to ask, beg. ಎಲ್ಲೂ ಕೂಡ ದೇವರು ಸತ್ಯವೇದದಲ್ಲಿ ಕೇಳಲಿಕ್ಕೆ ಆಗಲಿ, ಬೇಡಲಿಕ್ಕೆ ಆಗಲಿ, ಸತ್ಯವೇದದಲ್ಲಿ ದೇವರು ಎಲ್ಲೂ ಕೂಡ ನಮಗೆ ಹೇಳಿಲ್ಲ. ಯಾಕಂತಂದ್ರೆ ಐ ಆಮ್ ಎ ಕಿಂಗ್, ಯು ಆರ್ ಎ ಕಿಂಗ್, ಬಿ ಲೈಕ್ ಎ ಕಿಂಗ್. ನಾನು ರಾಜನು, ನಿನ್ನನ್ನು ರಾಜನಾಗಿ ಮಾಡಿದ್ದೇನೆ, ರಾಜನ ಹಾಗೆ ಬದುಕು, ರಾಜನ ಹಾಗೆ ಜೀವಿಸು. ಅಷ್ಟೇ ಬಿಟ್ರೆ ಅಲ್ಪ ಕಾಲ, ಸ್ವಲ್ಪ ಕಾಲ ಈ ಭೋಗೆಚ್ಛೆಗಳನ್ನು ಮುಂದೆ ಇಟ್ಟುಕೊಂಡು ನಿನಗೆ ನೀನು ಅವಮಾನವನ್ನ ತಂದುಕೊಳ್ಳಬೇಡ, ನನಗೂ ಅವಮಾನವನ್ನ ತರಬೇಡ. ದಿಸ್ ಇಸ್ ನಾಟ್ ರೈಟ್. ಹಾಗಾಗಿ ಕ್ರೈಸ್ತರಾದಂತ ನಾವು ನಮ್ಮ ಭಕ್ತಿಯನ್ನು ಈ ಮುಂಜಾನೆ ವೇಳೆಯಲ್ಲಿ ಒಮ್ಮೆ ಚೆಕ್ ಮಾಡಿಕೊಳ್ಳೋಣ. ಯಾಕಂತಂದ್ರೆ ನಮ್ಮನ್ನು ಪರಿಶೀಲಿಸುತ್ತಿರುವವರು ಮನುಷ್ಯರಲ್ಲ ಪ್ರೇರೆ, ದೇವರು, ಪರಲೋಕದ ತಂದೆ, ಕ್ರಿಸ್ತನು, ಪವಿತ್ರಾತ್ಮನು ನಮ್ಮೊಳಗಿದ್ಕೊಂಡು ನಮ್ಮನ್ನು ನೋಡುತ್ತಿದ್ದಾರೆ. ನಾವು ಹೊರಗೆ ಹೇಗಿದ್ದೇವೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಳಗೆ ಹೇಗಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಯಾಕಂತಂದ್ರೆ ಮನುಷ್ಯರಿಗೆ ನೋಡಬೇಕೆಂಬುದಾಗಲ್ಲ, ದೇವರು ನೋಡಬೇಕು. ಹೌದು, ಅನ್ಸುತ್ತೆ ಇವರನ್ನ ಸಹಾಯ ಕೇಳಿದ್ರೆ ಸಹಾಯ ಆಗಬಹುದೇನೋ. ಪ್ಲೀಸ್ ಡೋಂಟ್ ನೆವರ್ ಆಸ್ಕ್ ಗಾಡ್. ದೇವರನಿಗೆ ಆತನ ಸೇವೆಗೋಸ್ಕರ ನಿಂತಿದ್ದೀವಲ್ಲ, ಆತನ ಕೆಲಸ ಮಾಡಬೇಕೆಂಬುದಾಗಿ ಅಂದುಕೊಂಡಿದ್ದೇವಲ್ಲ, ಪ್ಲೀಸ್ ನೆವರ್ ಆಸ್ಕ್ ಎನಿವನ್. ಗಾಡ್ ವಿಲ್ ಹೆಲ್ಪ್ ಯು, ಗಾಡ್ ವಿಲ್ ಲೆಂಡ್ ಯು ಹ್ಯಾಂಡ್. ದೇವರು ಸಹಾಯ ಮಾಡುವುದಕ್ಕೆ ಆತನ ಕೈ ಚಿಕ್ಕದಾಗಿಲ್ಲ, ದೊಡ್ಡದು. ಸರ್ವಲೋಕವನ್ನು ಉಂಟು ಮಾಡಿದಂತ ಕರ್ತನ ಶಕ್ತಿ ನಮ್ಮ ಬಳಿಯಲ್ಲಿದೆ. ಹಾಗಾಗಿ ನೆವರ್ ಎವರ್ ಆಸ್ಕ್ ಎನಿವನ್, ನೆವರ್ ಎವರ್ ಬೆಗ್ ಎನಿವನ್, ಜಸ್ಟ್ ಆಸ್ಕ್ ದೆಮ್ ಟು ಪ್ರೇ. ನೀವು ಅವರಿಗೋಸ್ಕರ ಕೇಳಬೇಕಾಗಿರುವಂತದ್ದು ಪ್ರಾರ್ಥನೆ, ಸಹಾಯ ಬಿಟ್ಟರೆ ಏನು ಕೇಳಲಿಕ್ಕೆ ಹೋಗ್ಬಿಡಿ. ಯೇಸು ಕ್ರಿಸ್ತರವರು ಅಷ್ಟು ದೊಡ್ಡ ದೊಡ್ಡ ಅದ್ಭುತಗಳನ್ನು, ಕಣ್ಣು ಕೊಟ್ಟಿದ್ದಾನೆ, ಕುಂಟರಿಗೆ ಕಾಲುಗಳನ್ನು ಕೊಟ್ಟಿದ್ದ, ದೆವ್ವಗಳನ್ನು ಬಿಡಿಸಿದ್ದಾನೆ. ಇಷ್ಟೆಲ್ಲ ಮಾಡಿದಾಗ ಎಲ್ಲಾದ್ರೂ ಯೇಸು ಕ್ರಿಸ್ತರವರು ಹೇಳಿದ್ರ ಹೋಗಿ ನನ್ನ ಪ್ರಕಟಿಸಿ, ನನ್ನ ಬಗ್ಗೆ ಹೇಳಿ ಹೇಳಿದ್ರ? ನೆವರ್. ಆತನ ಹೇಳಿದಂತ ಒಂದೊಂದು ಮಾತು, ನಿಮ್ ಗುಣ ಆಯ್ತಾ, ಓವರ್ ಆಕ್ಟಿಂಗ್ ಮಾಡಬೇಡಿ, ಸೈಲೆಂಟ್ ಆಗಿ ಹೋಗ್ಬಿಟ್ಟು ದೇವರನ್ನ ಆರಾಧನೆ ಮಾಡಿ. ಇಷ್ಟೇ. ಗುಣ ಆಯ್ತಲ್ಲ, ಯಾರಿಗೂ ಹೇಳ್ಬೇಡಿ, ಸೈಲೆಂಟ್ ಆಗಿ ಹೋಗಿ. ಅದ್ಭುತಗಳನ್ನು ಮಾಡಿನ ಯಾರಿಗೆ ಹೇಳಬೇಡ ಎಂಬುದಾಗಿ ಹೇಳಿದಾಗ ನನ್ನಲ್ಲಿರುವಂತ ಬಲಹೀನತೆಗಳಿದ್ದಾಗ ಹೇಳಿ ಕೇಳ್ತಾರ ದೇವರು, ಹೇಳಿ ಕೇಳ್ತಾರ ಕ್ರಿಸ್ತನು. ಒಮ್ಮೆ ಮಾತುಗಳನ್ನ ನಾವು ಗಮನದಿಂದ ಕೇಳೋಣ, ಶ್ರದ್ಧೆಯಿಂದ ಯೋಚನೆ ಮಾಡೋಣ. ಒಂದು ವೇಳೆ ನಮ್ಮಲ್ಲಿ ಅಂತಹ ಬಲಹೀನತೆಗಳು ಅಥವಾ ಕೊರತೆಗಳು
ನಾವು ಗೊತ್ತಿದ್ದು ಮಾಡ್ತೇವೆ ಎಂಬುದಾಗಲ್ಲ ಪ್ರೇಯರ್. ಅನೇಕ ಬಾರಿ ತಿಳಿಯದೆ ಮಾಡ್ತೇವೆ, ಅನೇಕ ಬಾರಿ ಗೊತ್ತಿಲ್ಲದೆ ಅಂತ ಪರಿಸ್ಥಿತಿಗಳು ಆಗಬಹುದು, ಆಗಿರಬಹುದು ಕೂಡ. ಒಂದು ವೇಳೆ ಅಂತ ಪರಿಸ್ಥಿತಿಗಳ ನಡುವೆ ನಾವು ಪ್ರಯಾಣ ಮಾಡುವವರಾಗಿದ್ದಾರೆ, ಲೆಟ್ಸ್ ರಿವ್ಯೂ ಅವರ್ ಸೆಲ್ಸ್. ನಮ್ಮನ್ನು ನಾವು ಒಮ್ಮೆ ರೀಚೆಕ್ ಮಾಡಿಕೊಳ್ಳೋಣ. ಯಾಕಂತಂದ್ರೆ ಹಾಗಿರುವಂತದ್ದು ಕ್ರೈಸ್ತರ ಲಕ್ಷಣವೂ ಅಲ್ಲ. ಆಗಿರುವಂತದ್ದು ಕ್ರೈಸ್ತನ ಲಕ್ಷಣವೂ ಅಲ್ಲ. ಇದ್ದಷ್ಟು ದಿನ ಕಷ್ಟಪಡಿ 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 ಕಷ್ಟಪಡಿ. ಎಷ್ಟು ಕಷ್ಟಪಡಿ ಅಂತಂದ್ರೆ ಯಾರ ಮುಂದೆನೂ ಕೈ ಚಾಚಬೇಕಾಗಿರುವಂತ ಅವಕಾಶವಿಲ್ಲದಂತೆ ಕಷ್ಟಪಡಿ ಕಷ್ಟಪಡಿ. ಕೆಲವರಲ್ಲಿ ಎಷ್ಟಾಗುವಂತ ಗುಣವೇನಂತಂದ್ರೆ ಅವ್ರ ಲೈಫ್ ನಿಜವಾಗ್ಲೂ ತುಂಬಾ ಪ್ಯಾಥೆಟಿಕ್ ಆಗಿರುತ್ತೆ. ಅವರ ಜೀವನದಲ್ಲಿ ಬಗ್ಗಿ ನೋಡಿದರೆ ಹೇಳ್ಬೇಕು ಅಂತಂದ್ರೆ ಬಹಳ ಕಷ್ಟಗಳ ನಡುವೆ ಹೋಗ್ತಿರ್ತಾರೆ. ಬಟ್ ಅವರ ಮುಖವನ್ನ ನೋಡಿದ್ರೆ ಯಾವತ್ತೂ ಆತರ ಅನ್ಸೋದಿಲ್ಲ. ದೇ ವಿಲ್ ಬಿ ವೆರಿ ಹ್ಯಾಪಿ. ದೇ ನೆವರ್ ಟೆಲ್ಸ್ ಅಸ್ ದೇ ಆರ್ ಇನ್ ಟ್ರಬಲ್. ಯಾವತ್ತೂ ಅವ್ರು ಹೇಳೋದಿಲ್ಲ ನಾನು ಇಂತ ಕೊರತೆಯಲ್ಲಿದ್ದೇನೆ ಎಂಬುದಾಗಿ. ದೇ ವಿಲ್ ಕೀಪ್ ಸ್ಮೈಲಿಂಗ್. ಅವರ ನಗು ನೋಡಿದ್ರೇನೆ ಎಷ್ಟೋ ಖುಷಿ ಆಗುತ್ತೆ. ನಮ್ಮಲ್ಲಿರುವಂತ ಆ ದುಃಖ ಎಲ್ಲ ಮಾಯ ಆಗುತ್ತೆ ಅವರ ಸ್ಮೈಲ್ ಅಲ್ಲೇ. ಏನೋ ತಿಳಿಯದಂತ ಒಂದು ರೀತಿಯಾದಂತ ಆನಂದ ಕಾಣುತ್ತೆ. ಹಾಗಂತೇಳಿ ಅವ್ರ ಲೈಫ್ ಅಲ್ಲಿ ಎಲ್ಲ ಸಮೃದ್ಧಿಯಾಗಿದ್ದಾರೆ ಅಂತಂದ್ರೆ ನೋ, ನೋ, ದೇ ಆರ್ ನಾಟ್. ಬಟ್ ದೇ ಸ್ಮೈಲ್. ಆ ಸ್ಮೈಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಅವರಲ್ಲಿರುವಂತಹ ಬಲಹೀನತೆಗಳನ್ನ ಹೊರಗೆ ತರದಂತ ಒಂದು ಒಳ್ಳೆಯ ಲಕ್ಷಣವಿರುತ್ತೆ. ಆ ಸ್ಮೈಲ್ ಅವರ ಜೊತೆಗಿರುವವರೆಲ್ಲರ ಮುಖದಲ್ಲೂ ಸ್ಮೈಲ್ ಕೊಡುತ್ತೆ. ಕೊರತೆಗಳನ್ನೆಲ್ಲ ಸ್ವಲ್ಪ ಹೊತ್ತು ಪಕ್ಕಗಿಡೋದಕ್ಕೆ ಕಾರಣವಾಗುತ್ತೆ. ಜಸ್ಟ್ ಸ್ಮೈಲ್. ಗಿವ್ ಎ ಸ್ಮಾಲ್ ಸ್ಮೈಲ್. ನಗ್ರಿ. ಕೆಲವೊಬ್ಬರಿಗೆ ನಗೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ. ಪ್ಲೀಸ್ ಆಗಿರ್ಬೇಡಿ. ಅದು ವರ್ಸ್ಟ್. ಅವಾಗ ನೀವು ಯಾರ ಜೊತೆಗೆ ಇರೋದಕ್ಕೆ ಇಷ್ಟಪಡಲ್ಲ, ಯಾರು ನಮ್ಮ ಜೊತೆಗಿರೋದಕ್ಕೂ ಇಷ್ಟಪಡಲ್ಲ. ಜಸ್ಟ್ ಸ್ಮೈಲ್. ನಗ್ರಿ. ಬಿ ಹ್ಯಾಪಿ. ಬಿ ಹ್ಯಾಪಿ ಇನ್ ವಾಟ್ ಯು ಹ್ಯಾವ್. ಡೋಂಟ್ ಲುಕ್ ಅದರ್ಸ್. ಯಾರೋ ಬೇರೆಯವ್ರನ್ನ ನೋಡ್ಬಿಟ್ಟು ಕೊರತೆ ಪಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ಬೇರೆಯವ್ರ ತರ ಇರ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ದೇವರು ನನಗೆ ಏನ್ ಕೊಟ್ಟಿದ್ದಾರೆ ಆ ಪರಿಸ್ಥಿತಿಯಲ್ಲಿ ಸಮೃದ್ಧಿಯಾಗಿರಿ. ಇನ್ನೂ ಚೆನ್ನಾಗಿ ಬದುಕಬೇಕಾ, ಇನ್ನೂ ಆ ಇರುವಂತ ಸ್ಥಿತಿ ನನಗೆ ಸಾಕಾಗ್ತಿಲ್ಲ, ಇನ್ನೂ ಚೆನ್ನಾಗಿ ಕಷ್ಟಪಡಿ. ಚೆನ್ನಾಗಿ ಬದುಕಬೇಕು, ಕಷ್ಟಪಡಿ. ದುಡಿರಿ. ನ್ಯಾಯವಾಗಿ ದುಡಿರಿ. ಆ ಬಂದಂತ ಹಣದಿಂದ ನಿನ್ನೆ ಬದುಕಿದಂತ ಬದುಕಿಗಿಂತ ಇವತ್ತು ಚೆನ್ನಾಗಿ ಬದುಕಿ. ಬಟ್ ಬಲಹೀನನಾಗಿದ್ದೇನೆ, ನನಗಿಂತ ಕೊರತೆ ಇದೆ ಎಂಬುದಾಗಿ ಯಾವತ್ತು ಥರ್ಡ್ ಪರ್ಸನ್ಗೆ ತೋರಿಸಿಕೊಳ್ಳಿಕ್ಕೆ ಹೋಗಲೇಬೇಡಿ. ಹಾಗಿರದೆ ದೇವರ ಮೇಲೆ ಮಾತ್ರ ಆಧಾರಗೊಂಡು ದೇವರನ್ನೇ ದೃಷ್ಟಿಸುತ್ತಾ ಈ ಲೋಕದ ಯಾತ್ರೆಯನ್ನು ಮುಗಿಸುವರಾಗಿರೋಣ. ಯಾಕಂತಂದ್ರೆ ಇದು ದೇವರ ಚಿತ್ತವಲ್ಲ. ಇದು ದೇವರ ಚಿತ್ತವೂ ಅಲ್ಲ. ಏನೇ ಆಗಲಿ, ಏನೇ ಬರಲಿ, ದೇವರು ನನ್ನ ಪಕ್ಷದಲ್ಲಿದ್ದಾರೆ. ದೇವರು ನನ್ನನ್ನ ನಡೆಸ್ತಾರೆ, ನನ್ನನ್ನ ನೋಡ್ಕೊಳ್ತಾರೆ. ಈ ಒಂದು ನಂಬಿಕೆ ನಮ್ಮಲ್ಲಿದ್ದರೆ ಪ್ರಿಯರೇ, ಬೆಟ್ಟಗಳೇ ಅಲ್ಲಾಡ್ತವೆ. ಬೆಟ್ಟಗಳೇ ಕದಲಾಡ್ತವೆ. ನಿಮ್ಮ ಜೀವನದಲ್ಲಿ ಬರುವಂತ ಈ ಚಿಕ್ಕ ಚಿಕ್ಕ ಶೋಧನೆಗಳು, ಶ್ರಮೆಗಳನ್ನ ದೇವರು ಕದಲಾಡಿಸಿ ಎತ್ತಿ ಸೈಡ್ಗೆ ಬಿಸಾಕೋದು ದೇವರಿಗೆ ದೊಡ್ಡ ವಿಷಯನೇ ಅಲ್ಲ. ಆ ಬೆಟ್ಟಗಳನ್ನ ಅಲ್ಲಾಡಿಸ್ಲಿಕ್ಕೆ ಬೇಕಾಗಿರುವಂತದ್ದು ಸಾಸಿವೆ ಕಾಳಷ್ಟು ವಿಶ್ವಾಸ. ಮತ್ತು ನಮ್ಮದೆಷ್ಟಿದೆ. ನಮ್ಮ ಶ್ರಮೆಗಳನ್ನ ಅಲ್ಲಾಡಿಸ್ಲಿಕ್ಕೆ ಆಗ್ತಿದ್ಯಾ? ನಮ್ಮಲ್ಲಿರುವಂತ ಕೊರತೆಗಳನ್ನ ತೆಗೆದು ಹಾಕ್ಲಿಕ್ಕೆ ನಮ್ಮಿಂದ ಆಗ್ತಿದ್ಯಾ? ಇದು ಕೇವಲ ಪ್ರಾರ್ಥನೆ ಮಾಡುವುದರಿಂದಲೇ ಸಾಧ್ಯವಾಗೋದಿಲ್ಲ. ಕಷ್ಟ ಪಡಬೇಕು, ಕೆಲಸ ಮಾಡಬೇಕು, ಶ್ರಮಿಸಬೇಕು. ದೇವರೇ, ನೀನ್ ನನಗೆ ಬಲವನ್ನು ಕೊಟ್ಟಿದ್ದೀರಾ, ನೀನ್ ನನಗೆ ಕೊಟ್ಟಂತ ಬಲವನ್ನು ನಿನಗೋಸ್ಕರ ನಾನು ಉಪಯೋಗಿಸ್ತೇನೆ. ಈ ಒಂದು ಥಿಂಕಿಂಗ್ ಮೈಂಡ್ ಸೆಟ್ ಇಂದ ನಾವು ಮುಂದಕ್ಕೆ ಹೋದರೆ ದೇವರೇ ನಮಗೆ ಸಹಾಯ ಮಾಡ್ತಾರೆ. ಕಷ್ಟಪಡದೆ ಕೇವಲ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ಪ್ರಯೋಜನವಿಲ್ಲ. ಕಷ್ಟಪಡಿ. ಎಲ್ಲಾ ವಿಷಯದಲ್ಲೂ ಕಷ್ಟಪಡಿ. ಇವತ್ತು 2025ನೇ ಇಸ್ವಿಯಲ್ಲಿ ಶ್ರಮಿಸದೆ ಕೆಲಸ ಮಾಡದೆ ಸೇವೆ ಮಾಡುವಂತದ್ದು ಬಹಳ 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 ಕಷ್ಟ. ಐ ಟೆಲ್ ಯು, ಯಾರಾದ್ರೂ ಸೇವೆ ಮಾಡ್ಲಿಕ್ಕೆ ಉದ್ದೇಶವುಳ್ಳವರಾಗಿದ್ದೀರಾ? ಯು ಡೂ ವರ್ಕ್. ಕೆಲಸ ಮಾಡಿ, ಸೇವೆ ಮಾಡಿ. ಹಾಗಂತೇಳಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಅದರ ಉದ್ದೇಶ ದೇವರ ಮೇಲೆ ನಂಬಿಕೆ ಇಲ್ಲದೆ ದೇವರು ನಮ್ಮನ್ನ ಪೋಷಿಸುವುದಿಲ್ಲ ಎಂಬುದಾಗಿ ಅಂದುಕೊಂಡು ಕೆಲಸ ಮಾಡ್ತಿದ್ದೇವೆ ಎಂಬುದಾಗಿ ಅಲ್ಲ. ದೇವರು ನನಗೆ ಬಲವನ್ನು ಕೊಟ್ಟಿದ್ದಾರೆ, ಆ ಬಲವನ್ನು ವ್ಯರ್ಥವಾಗಿ ಉಪಯೋಗಿಸದೆ ದೇವರ ಸೇವೆಗೋಸ್ಕರನೇ ಉಪಯೋಗಿಸ್ತಿದ್ದೇನೆ. ನನ್ನನ್ನು ನಾನು ಪೋಷಿಸಿಕೊಳ್ಳುತ್ತಿದ್ದೇನೆ. ಆ ಬಂದಂತ ಆ ಹಣದಿಂದ
ದೇವರ ಸೇವೆಯನ್ನು ಕೂಡ ನಾನು ಮಾಡ್ತೇನೆ. ದಟ್ ಈಸ್ ಫಾರ್ ಮೈ ಫ್ಯಾಮಿಲಿ ಅಂಡ್ ಫಾರ್ ದ ಮಿನಿಸ್ಟ್ರಿ. ದಟ್ ಈಸ್ ನಥಿಂಗ್ ರಾಂಗ್. ದಿಸ್ ಇಸ್ ನಥಿಂಗ್ ರಾಂಗ್. ಹಾಗಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸೇವೆ ಮಾಡುವಂತದ್ದು ಕೂಡ ತಪ್ಪು ಎಂಬುದಾಗಿ ನನ್ನ ಉದ್ದೇಶವಲ್ಲ. ಹಾಗ ಮಾಡುವಂತದ್ದು ಗ್ರೇಟ್, ಹೀಗೆ ಮಾಡುವಂತದ್ದು ಗ್ರೇಟ್. ದರ್ ಇಸ್ ನಥಿಂಗ್ ರಾಂಗ್ ಇನ್ ಬೋತ್ ದೀಸ್ ಕೈಂಡ್ಸ್. ಸೊ ದೇವರ ಮೇಲೆ ಆಧಾರಗೊಂಡು ಜೀವಿಸೋಣ. ಸೇವೆ ಮಾಡುವುದಕ್ಕೆ ಉದ್ದೇಶ ಉಳ್ಳವರಾಗಿದ್ದರೆ ಮಾಡಿ, ಸೇವೆ ಮಾಡ್ಲೇಬೇಕು. ಯಾರೇ ಆದ್ರೂ ಸೇವಕರು ಸೇವೆ ಮಾಡಬೇಕು, ವಿಶ್ವಾಸಿಗಳು ಸೇವೆ ಮಾಡಬೇಕು. ಹೇಗೆ ಸೇವೆ ಮಾಡಬೇಕು? ಮನುಷ್ಯರ ಮೇಲೆ ಆಧಾರಗೊಂಡಲ್ಲ, ದೇವರ ಮೇಲೆ ಆಧಾರಗೊಂಡು. ದೇವರು ಕೊಟ್ಟರೆ ಮನುಷ್ಯರಿಂದ ನೀವು ತೆಗೆದುಕೊಳ್ರಿ. ದೇವರು ಕೊಡದೆ ನೀವು ಮನುಷ್ಯರ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ. ದೇವರ ಕಡೆಯಿಂದ ಮನುಷ್ಯರು ನಿಮಗೆ ಬಂದು ಕೊಡ್ತಿದ್ದಾರೆ ಅಂತಂದ್ರೆ ಅದು ದೇವರು ಕೊಡ್ತಿರುವಂತ ಬಹುಮಾನ. ದೇವರು ಕೊಡದೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಅದನ್ನ ತೆಗೆದುಕೊಳ್ತಿದ್ದೀರಾ ಅಂತಂದ್ರೆ ಅದು ಬಹುಮಾನದ ಕೆಳಗಡೆ ಬರೋದಿಲ್ಲ, ಅದಕ್ಕೆ ಬೇರೆ ಪದನೇ ಬರುತ್ತೆ. ಅಂತವರಾಗಿ ನಾವಿರೋದು ಬೇಡ. ದೇವರನ್ನು ನೋಡೋಣ, ದೇವರನ್ನು ದೃಷ್ಟಿಸೋಣ, ಪ್ರಾರ್ಥನೆ ಮಾತ್ರ ಕೇಳೋಣ. ಪ್ರಾರ್ಥನೆ ನಂತರ ವಿ ನೆವರ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಯಾರಿಂದಲೂ ಏನನ್ನು ಕೂಡ ಆಶಿಸುವುದು ಬೇಡ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಮುಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ ಅಂತ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ನೀವು ನಮ್ಮನ್ನು ಹೇಗೆ ಬದುಕಬೇಕೆಂಬುದಾಗಿ ಅಂದುಕೊಂಡಿದ್ದೀರೋ ಹಾಗೆ ಬದುಕೋದಕ್ಕೋಸ್ಕರ ಕ್ರಿಸ್ತನನ್ನು ಮಾದರಿಯಾಗಿಟ್ಟಿದ್ದೀರಾ. ಆತನ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಮಗೆ ತೋರಿಸಿದ್ದೀರಾ, ತಿಳಿಸಿದ್ದೀರಾ. ಆ ಕ್ರಮದಲ್ಲಿ ಒಂದು ಚಿಕ್ಕ ಸಂದರ್ಭವನ್ನು ನಾವು ನೋಡಿದ್ದೇವೆ. ಯೇಸು ಕ್ರಿಸ್ತರವರು ತಮ್ಮ ಜೀವಮಾನದ ಉದ್ದಕ್ಕೂ ಯಾರನ್ನೂ ಏನು ಕೇಳಲಿಲ್ಲ. ಬರುತ್ತೇನೆ ಎಂಬುದಾಗಿ ಹೇಳಿದವರನ್ನ ಬರಬೇಡ ಎಂಬುದಾಗೂ ಹೇಳಲಿಲ್ಲ. ಆದರೆ ನೀವು ಯಾವತ್ತೂ ಏನನ್ನು ಕಡಿಮೆಯೂ ಕೂಡ ಮಾಡಲಿಲ್ಲ ಸ್ವಾಮಿ. ಹಾಗೆ ಬದುಕಿದಂತವರೇ ಅಪೊಸ್ತಲರು, ಹಾಗೆ ಬದುಕಿದಂತವರೇ ವಿಶ್ವಾಸಿಗಳೆಲ್ಲರೂ, ಭಕ್ತರೆಲ್ಲರೂ. ಸ್ವಾಮಿ, ಇಂದಿನ ಕ್ರೈಸ್ತರಾದಂತ ನಾವು, ವಾಕ್ಯವನ್ನು ತಿಳಿದಂತ ನಾವು ಅನೇಕ ಬಾರಿ ವಾಕ್ಯ ತಿಳಿದಿದೆ, ಗೊತ್ತಿದೆ ಅಂತ ಅಂದುಕೊಂಡು ಸ್ವಾಮಿ, ನಿಮ್ಮ ಮೇಲೆಗಿಂತ ಜಾಸ್ತಿ ಮನುಷ್ಯರ ಮೇಲೆ ಆಧಾರಗೊಳ್ಳೋದಕ್ಕೆ ನಾವು ಬಹಳ ಬಾರಿ ಆ ಕಡೆ ತಿರುಗುವವರಾಗಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಮನುಷ್ಯರನ್ನು ನೋಡದೆ ನಿಮ್ಮನ್ನು ನೋಡುತ್ತಾ ಜೀವಿಸುವುದಕ್ಕೆ ಸಹಾಯ ಮಾಡಿ. ಬಲಪಡಿಸಿ ಕರ್ತನೆ. ನಮ್ಮ ಕೊರತೆಗಳನ್ನು ನಿಮ್ಮ ಮುಂದೆ ಮಾತ್ರ ಹೇಳಿಕೊಳ್ಳುತ್ತೇವೆ, ನಮ್ಮ ಬಲಹೀನತೆಗಳನ್ನು ನಿಮ್ಮ ಮುಂದೆ ಒಪ್ಪಿಕೊಳ್ಳುತ್ತೇವೆ. ಬಲಪಡಿಸಿ, ಕೊರತೆಗಳನ್ನು ನೀಗಿಸಿ, ನೀವು ಕೊಡುವುದಾದರೆ ಅದ್ಭುತವಾದಂತ ರೀತಿಯಲ್ಲಿ ಕೊಡುವುದಕ್ಕೂ ಮಾಡುವುದಕ್ಕೂ ನೀವು ಶಕ್ತರಾಗಿದ್ದೀರಾ. ನಿಮ್ಮನ್ನೇ ನಂಬುತ್ತಾ, ನಿಮ್ಮನ್ನೇ ಬೇಡುತ್ತಾ, ನಿಮ್ಮನ್ನೇ ಪ್ರೀತಿಸುತ್ತಾ, ನಿಮ್ಮನ್ನೇ ಪ್ರಾರ್ಥಿಸುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಅದ್ಭುತಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತರು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು ಸರ್.